ಸೊ ಹಲೋ ಎಲ್ಲರಿಗೂ, ಗುಡ್ ಆಫ್ಟರ್ನೂನ್. ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಸೊ SSLC ಮ್ಯಾಥ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, 100% ಸಕ್ಸಸ್ ಇರುವಂತಹ ಕ್ವಶನ್ಸ್ಗಳನ್ನು, ಅಂದರೆ 100% ಸಕ್ಸಸ್ ಕೊಡುವಂತಹ, ಅಂದರೆ ಎಕ್ಸಾಮ್ಗಳಿಗೆ ಖಂಡಿತವಾಗ್ಲೂ ಬರುವಂತಹ ಮತ್ತು ಈ ಕ್ವಶನ್ನ ಪ್ರಾಕ್ಟೀಸ್ ಮಾಡಿದ್ರೆ 100% ಸಕ್ಸಸ್ ಸಿಗುವಂತಹ ಕ್ವಶನ್ಸ್ಗಳನ್ನ ನಾವು ಮಾತಾಡೋಣ. ಸೊ ಈಗಾಗಲೇ ಚಾಪ್ಟರ್ ವೈಸು ಹೋಗಿದ್ದೀವಿ. ನನ್ನ VGT ಅಕಾಡೆಮಿ ಚಾನಲ್ನಲ್ಲಿ ನೋಡಬಹುದು. ಲೈವ್ ಮ್ಯಾರಥಾನ್ ಅನ್ನು ಕೂಡ ಮಾಡಿದ್ದೀವಿ. ಸೊ ಒಂದು 3-4 ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿದೆ. ಇವತ್ತಿನ ಸೆಷನ್ನಲ್ಲಿ ಮುಂದಿನ ಚಾಪ್ಟರ್ಸ್ಗಳ ಬಗ್ಗೆ ಮಾತಾಡೋಣ ಮತ್ತು ಸಂಜೆಯ ಸೆಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಗೊಂಡು, ಕಾನ್ಸೆಪ್ಟ್ಸ್ಗಳನ್ನ ತಗೊಂಡು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗ್ತೀನಿ. ಸೊ ಅದು ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಕ್ವಶನ್ಸ್ ಅನ್ನೋದಕ್ಕಿಂತ ಹೆಚ್ಚಿದಾಗಿ ಫಿಕ್ಸ್ ಕಾನ್ಸೆಪ್ಟ್ಸ್ಗಳಾಗಿರುತ್ತೆ. ಆ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳು ಬರುತ್ತೆ ಅನ್ನುವಂಥದ್ದು. ಸೊ ನನ್ನ VGT ಅಕಾಡೆಮಿ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ರಿಯಲ್ ನಂಬರ್ಸ್ ಎಲ್ಲ ಆಗಿದೆ. ಪಾಲಿನೋಮಿಯಲು ಆಗಿದೆ, ಬಹುಪದೋಕ್ತಿನೂ ಕೂಡ ಆಗಿದೆ. ಈಗ ನಾವು ಪೇರ್ ಆಫ್ ಈಕ್ವೇಷನ್ ಬಗ್ಗೆ ಮಾತಾಡೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ಕೂಡ ಆಗಿದೆ. ಪೇರ್ ಆಫ್ ಈಕ್ವೇಷನ್ ಬಗ್ಗೆ ಮಾತಾಡ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಮಾತಾಡೋಣ. ಸೊ ಪೇರ್ ಆಫ್ ಈಕ್ವೇಷನ್ ಅಂತಂದ್ರೆ ಎರಡು ಚರಾಕ್ಷರವುಳ್ಳಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಇದರಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಇದ್ರ ಬಗ್ಗೆ ನಾವು ಮಾತಾಡೋಣ. Okay, so we'll start. ಸೆಷನ್ ಅನ್ನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಪೇರ್ ಆಫ್ ಈಕ್ವೇಷನ್ ಇನ್ 2 ವೇರಿಯೇಬಲ್ ಅಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅನ್ನುವಂಥದ್ದು. 2 ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ಹೇಳ್ಬಹುದು. ಮೊದಲನೇದು ಗ್ರಾಫ್ 5 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನುವಂಥದ್ದು. ಜೊತೆಗೆ ಒಂದು ಪೇರ್ ಆಫ್ ಈಕ್ವೇಷನ್ ಅನ್ನ ಬಿಡಿಸುವಂತಹ ಒಂದು ಪ್ರಶ್ನೆ. ಸೊ ಸಾಲ್ವ್ ಬೈ ಯೂಸಿಂಗ್ ಎಲಿಮಿನೇಷನ್ ಮೆಥಡ್ ಅಥವಾ ಸಾಲ್ವ್ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಎರಡಲ್ಲಿ ಯಾವ್ದಾದ್ರು ಸರಿ. ಸಾಲ್ವ್ ಅಂತ ಕೊಟ್ರೆ 2 ಮೆಥಡ್ ಅಲ್ಲಿ ಯಾವ ಮೆಥಡ್ ಅನ್ನ ಆದ್ರೂ ನೀವು ಯೂಸ್ ಮಾಡ್ಕೋಬಹುದು. ಜೊತೆಗೆ ಗ್ರಾಫ್. ಸೊ ಗ್ರಾಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ಈ ಚಾಪ್ಟರ್ ಅಲ್ಲಿ ಬರುವಂತದ್ದು ನಿಮಗೆ ಗ್ರಾಫು. ನೆಕ್ಸ್ಟ್ ಸಾಲ್ವ್ ಅಂತ ಕೊಟ್ಟು 2 ಈಕ್ವೇಷನ್ ಅನ್ನ ಕೊಟ್ಟು ಅದನ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಎಲಿಮಿನೇಷನ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್, ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ ಅಲ್ಲಿ ನೀವು ಮಾಡಿ. ಜೊತೆಗೆ ಬೈ ಕಂಪೇರಿಂಗ್ ದ ರೇಷಿಯೋಸ್ ಅನ್ನ ಕಂಪೇರ್ ಮಾಡಿ. ಸೊ A1/A2, B1/B2, C1/C2. ಸೊ ಇದನ್ನ ಕಂಪೇರ್ ಮಾಡಿ ಅದು ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್, ಸ್ಥಿರವಾಗಿರುವ ಸಮೀಕರಣಗಳು, ಅಸ್ಥಿರವಾಗಿರುವ ಸಮೀಕರಣಗಳು ಅನ್ನೋದನ್ನ ನಾವು ಕಂಡುಕೋಬೇಕಾಗತ್ತೆ. ಇದು ಕೂಡ MCQs ಅಲ್ಲಿ 1 ಮಾರ್ಕ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಅಥವಾ ಗ್ರಾಫ್ ಅಲ್ಲಿ ನಿಮಗೆ ಯಾವ ತರ ಬರುತ್ತೆ, ಅದು ಇಂಟರ್ಸೆಕ್ಟ್ ಆಗತ್ತಾ ಅಥವಾ ಕೋಇನ್ಸಿಡೆಂಟ್ ಆಗತ್ತಾ, ಕೋಇನ್ಸಿಡೆಂಟ್ ಅಂದ್ರೆ ಒಂದ್ರ ಮೇಲೆ ಒಂದು, ಅಥವಾ ನಿಮಗೆ ಪ್ಯಾರಲಲ್ ಲೈನ್ ಬರುತ್ತಾ, ಕನ್ನಡದಲ್ಲಿ ನಿಮಗೆ ಛೇದಿಸುತ್ತೋ ಅಥವಾ ಸಮಾಂತರವಾಗಿರುತ್ತೋ ಅಥವಾ ಒಂದರ ಮೇಲೆ ಒಂದು ಐಕ್ಯವಾಗುತ್ತೋ ಅನ್ನುವಂಥದ್ದು. ಓಕೆನಾ? ಸೊ ಈ ತರ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಒಂದು ಈ ಚಾಪ್ಟರ್ ನಲ್ಲಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದ ಚಾಪ್ಟರ್. ಗ್ರಾಫ್ ಅಂತೂ ಖಂಡಿತವಾಗ್ಲೂ ನಾಳೆ ಎಕ್ಸಾಮ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಸೊಲ್ಯೂಷನ್ ಕೇಳುವಂತದ್ದು ಎಕ್ಸ್ಪೆಕ್ಟ್ ಮಾಡಬಹುದು. ಕಂಪೇರಿಂಗ್ ದ ರೇಷಿಯೋಸ್ ಅನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಕ್ವಶನ್ ಅನ್ನ MCQs ನ ಜಾಗದಲ್ಲೂ ಕೂಡ. ಸರಿನಾ? ಸರಿ. ಸೊ ಅದನ್ನ ಮಾತಾಡೋಕ್ಕಿಂತ ಮುಂಚೆ ಇದೆಲ್ಲವನ್ನ ನೀವು ಈಗಾಗಲೇ ಕಲ್ತ್ಕೊಂಡಿದ್ದೀರಾ. ಬಟ್ ಒಂದು ಜಸ್ಟ್ ಗ್ಲಾನ್ಸ್ ಅಂದ್ರೆ ಒಂದು ಜಸ್ಟ್ ನಿಮಗೆ ರೀಕಾಲ್ ಮಾಡೋ ತರ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ ನಿಮ್ಗೆ ಬರುವಂತದ್ದು, ಒಂದು ಈಕ್ವೇಶನ್ ನ ಕೊಟ್ಟು ಅಥವಾ 2 ಈಕ್ವೇಶನ್ ಅನ್ನ ಕೊಟ್ಟು ಆ ಈಕ್ವೇಶನ್ ಇಂಗ್ಲಿಷ್ ನಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ, ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕೇಳ್ತಾರೆ. ಅಥವಾ ಕನ್ನಡದಲ್ಲಿ ನಿಮಗೆ
ಸ್ಥಿರವಾದ ಇರುವಂತಹ ಸ್ಥಿರ ಜೋಡಿಗಳು ಅಥವಾ ಅಸ್ಥಿರ ಜೋಡಿಗಳು. ಸರಿ, ಹಾಗಾದ್ರೆ ಇದು ಮೂರನೇದು ಯಾವುದು ಅಥವಾ ಈ ಮಧ್ಯದಲ್ಲಿ ಇರೋದು ಯಾವುದು ಅಂತ ಹೇಳಿದ್ರೆ ಅವಲಂಬಿತ ಸ್ಥಿರ ಜೋಡಿಗಳಂತ ಬಂದ್ರೂ ಕೂಡ ನೀವು ಅದನ್ನ ಸ್ಥಿರ ಜೋಡಿಗಳಂತ ಬರ್ಕೋಬಹುದು. ಸರಿನಾ? ಸೊ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂದ್ರೆ ಯಾವುದು? ಸೊ ಅದನ್ನ ನಾವು ಕಲ್ತ್ಕೋಬೇಕು, ಅಂದ್ರೆ ರೀಕಾಲ್ ಮಾಡ್ಕೋಬೇಕು. ಮತ್ತೆ ಅದೇ ತರಹ ಕ್ವಶನ್ ಅನ್ನ ಇನ್ನೊಂದು ತರ ಕೇಳಬಹುದು. ಗ್ರಾಫ್ ಅಲ್ಲಿ ನಿಮಗೆ ಅದು ಇಂಟರ್ಸೆಕ್ಟಿಂಗ್ ಆಗುತ್ತೋ, ಇನ್ನೊಂದು ಕೋ ಇನ್ಸಿಡೆಂಟ್ ಬರುತ್ತೋ ಅಥವಾ ಪ್ಯಾರಲಲ್ ಬರುತ್ತೋ, ಈ ಮೂರನ್ನು ಕೂಡ ನೀವು ಕಲ್ತ್ಕೋಬೇಕು. ಸರಿನಾ? ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್, ಕನ್ನಡದಲ್ಲಿ ಸ್ಥಿರ ಜೋಡಿಗಳು ಅಥವಾ ಅಸ್ಥಿರ ಜೋಡಿಗಳು. ಇದು ಬಂತು ಅಂತಂದ್ರೆ ಇದನ್ನ ಇಲ್ಲಿಗೆ ಹಾಕ್ಬೇಕು. ಸೊ ಇದು ಕನ್ಸಿಸ್ಟೆಂಟು, ಇದು ಇನ್ಕನ್ಸಿಸ್ಟೆಂಟು, ಇದು ಡಿಪೆಂಡೆಂಟು. ಡಿಪೆಂಡೆಂಟ್ ಅಂತ ಬಂದರೂ ಕೂಡ ಕನ್ಸಿಸ್ಟೆಂಟ್ಗೆ ಹಾಕಬೇಕು. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಹೇಳಿದ್ದೀನಿ. ಸರಿನಾ? ಸೊ ನೆಕ್ಸ್ಟ್ ಅದರ ಜೊತೆಗೆ ಎರಡು ಈಕ್ವೇಶನ್ ಕೊಟ್ಟು ಕ್ವಶನ್ ಅನ್ನು ಈ ತರ ಕೇಳಬಹುದು, ಇಂಟರ್ಸೆಕ್ಟಿಂಗ್ ಅಥವಾ ಕನ್ಸಿಸ್ಟೆಂಟು ಅಥವಾ ಪ್ಯಾರಲಲ್ಲು. ಸೊ ಕನ್ನಡದಲ್ಲಿ ಪರಸ್ಪರ ಛೇದಿಸುತ್ತಾ, ಐಕ್ಯವಾಗುತ್ತಾ, ಸಮಾಂತರ ರೇಖೆಗಳ. ಸೊ ಇದನ್ನ ಕಂಡುಹಿಡಿಯಬೇಕು ಅಂತಂದ್ರೆ ಇಲ್ಲಿರೋ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್, ಇಲ್ಲಿರೋ ಇಂಟರ್ಸೆಕ್ಟಿಂಗ್ ಆರ್ ಈ 3 ಪಾಯಿಂಟ್, ಇದ್ರಲ್ಲಿರುವ 3 ಪಾಯಿಂಟ್ಸ್ ಗಳನ್ನ ಕಂಡುಹಿಡ್ಕೋಬೇಕು ಅಂದ್ರೆ ನಮಗೆ ರೇಷಿಯೋಸ್ ಅನ್ನ ಕಂಪೇರ್ ಮಾಡಬೇಕು. ಹಂಗಾದ್ರೆ ಈ ರೇಷಿಯೋಸ್ ನಿಮ್ಗೆ ತಲೆಯಲ್ಲಿರ್ಬೇಕು. ಮೊದಲನೇ ರೇಷಿಯೋ ಏನು? A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2. ತಲೆ ಇಟ್ಕೊಳ್ಳಿ, A1/A2 ನ ಬೆಲೆ B1/B2 ನ ಬೆಲೆಗೆ ಸಮ ಇಲ್ಲದೆ ಇಲ್ಲ ಅಂದ್ರೆ ಆಗ ನಾವು ಅದನ್ನ ಕನ್ನಡದಲ್ಲಿ ಪರಸ್ಪರ ಛೇದಿಸುತ್ತೆ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಇಂಟರ್ಸೆಕ್ಟಿಂಗ್ ಅಂತ ಕರಿತೀವಿ. ಇದು ನಿಮ್ಗೆ ರಿವಿಷನ್ ಅಂದ್ರೆ ರೀಕಾಲ್ ಆಗ್ತಾ ಇರೋದು. ಹಾಗಾದ್ರೆ ಈ ರೇಷಿಯೋ ಬಂದ್ರೆ ಇಂಟರ್ಸೆಕ್ಟಿಂಗ್ ಆಗಿರುತ್ತೆ. ನಿಖರವಾಗಿ ಒಂದು ಪರಿಹಾರ ಇದೆ ಅಂತಂದ್ರೆ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್ಸ್ ಇರುತ್ತೆ ಅನ್ನೋದು. ಹಾಗೆ ಇದನ್ನ ನಾವು ಸ್ಥಿರ ಜೋಡಿಗಳಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಅಂತ ಕರಿತೀವಿ. ಸರಿನಾ? ಸೊ ಒಂದು ಕಲ್ತ್ಕೊಂಡಂಗಾಯ್ತು, ಅಂದ್ರೆ ರೀಕಾಲ್ ಮಾಡ್ದಂಗಾಯ್ತು. ಎರಡನೇದೇನು? A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2 ಇತ್ತು ಅಂತಂದ್ರೆ, ಅಂದ್ರೆ 3 ರೇಷಿಯೋ ವ್ಯಾಲ್ಯೂ ನಿಮ್ಗೆ ಸಮ ಇತ್ತು ಅಂತಂದ್ರೆ ಅದನ್ನ ಪರಸ್ಪರ ಐಕ್ಯವಾಗಿರುತ್ತೆ ಅಂತ ಕರಿತೀವಿ. ಪರಸ್ಪರ ಐಕ್ಯವಾಗಿದೆ ಅಂತಂದ್ರೆ ಅದರರ್ಥ ಕೋ ಇನ್ಸಿಡೆಂಟ್ ಲೈನ್ ಅಂತ ಇಂಗ್ಲಿಷ್ ನಲ್ಲಿ. ಸೊ ಅಪರಿಮಿತ ಪರಿಹಾರ ಇದೆ ಅಂತ ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ. ಸರಿನಾ? ಮತ್ತು ಅವಲಂಬಿತ ಸ್ಥಿರ ಜೋಡಿಗಳು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಶನ್. ಮತ್ತು ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಶನ್ ಅನ್ನ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಅಂತಾನೆ ಕರಿತೀವಿ. ಅವಲಂಬಿತ ಸ್ಥಿರ ಜೋಡಿಗಳನ್ನ ಸ್ಥಿರ ಜೋಡಿಗಳಂತಾನೆ ಕರಿತೀವಿ. ನೆಕ್ಸ್ಟ್, A1/A2 is equals to B1/B2 is not equals to C1/C2 ಇದ್ರೆ, ಅಂದ್ರೆ ಮೊದಲ ಎರಡು ಈಕ್ವಲ್ ಇತ್ತು, ತದನಂತರದ್ದು ಇರೋದು ಈಕ್ವಲ್ ಇಲ್ಲ ಅಂದ್ರೆ ಅದನ್ನ ನಾವು ಸಮಾಂತರ ರೇಖೆಗಳನ್ನು ಕರಿತೀವಿ. ಇಂಗ್ಲಿಷ್ ನಲ್ಲಿ ಪ್ಯಾರಲಲ್ ಅಂತ ಕರಿತೀವಿ. ಯಾವುದೇ ಪರಿಹಾರ ಇಲ್ಲ ಅಂದ್ರೆ ಅದು ನೋ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಅಸ್ಥಿರ ಜೋಡಿಗಳು ಅಂತಂದ್ರೆ ಅದು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಆಗತ್ತೆ. ಸರಿನಾ? ಸೊ ಇದು ನಿಮಗೆ ರಿವಿಷನ್ ಆದಂಗಾಗಿದ್ದು ಅನುಪಾತಗಳ ಹೋಲಿಕೆ ನಾವು ಕಂಪೇರ್ ಇಂದ ರೇಷಿಯೋ ಮಾಡಿದಾಗ. ಈಗ ಇದ್ರ ಬೇಸ್ ಮೇಲೆ ಪ್ರಶ್ನೆಯನ್ನು ತಗೊಂಡು ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ನಾನು ಏನ್ ಕನ್ನಡದಲ್ಲಿ ಹೇಳಿದೆ ಮತ್ತು ಇಂಗ್ಲಿಷ್ ನಲ್ಲಿ ಹೇಳಿದೆ ಅದು ಕರೆಕ್ಟ್ ಆಗಿ ನೋಡಿ ಇಂಗ್ಲಿಷ್ ನಲ್ಲಿ ಇದೆ. ಸೊ ಮೊದಲನೇ ರೇಷಿಯೋ ಬಂದ್ರೆ ಇಂಟರ್ಸೆಕ್ಟಿಂಗ್, ಒಂದ್ ಸೊಲ್ಯೂಷನ್ ಇರುತ್ತೆ, ಇದನ್ನ ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ರೇಷಿಯೋ ಇದೆ, ಅಲ್ಲಿ ನಿಮಗೆ ಕೋ ಇನ್ಸಿಡೆಂಟ್ ಲೈನ್ ಬರುತ್ತೆ, ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್, ಇಟ್ ಈಸ್ ಕಾಲ್ಡ್ ಆಸ್ ಡಿಪೆಂಡೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕನ್ಸಿಸ್ಟೆಂಟ್. ನೆಕ್ಸ್ಟ್ ಈ ರೇಷಿಯೋ ಬಂತು ಅಂದ್ರೆ ಪ್ಯಾರಲಲ್ ಲೈನ್, ನೋ ಸೊಲ್ಯೂಷನ್ಸ್ ಇರುತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ಇನ್ಕನ್ಸಿಸ್ಟೆಂಟ್. ಈ ಮೂರು ಕೂಡ ಹೇಳಿದ್ದೀರಿ, ಕನ್ನಡದಲ್ಲೂ ಇಂಗ್ಲಿಷಲ್ಲಿ ಎರಡರಲ್ಲೂ ಹೇಳಿದ್ದೀರಿ. ಹಾಗಾದ್ರೆ ಈಗ ಇದ್ರ ಬೇಸ್ ಮೇಲೆ ಒಂದು ಮಾರ್ಕ್ಸ್ಗೆ ಒಂದು ಕ್ವಶನ್ ತಗೊಂಡು ನಾವು ಮಾಡೋಣ, ಅಂದ್ರೆ ಒಂದು ಮಾರ್ಕ್ಸ್ಗೆ ಬರುವಂತಹ ಒಂದು ಕ್ವಶನ್. ಓಕೆ, ಈ ರೀತಿ ಈಕ್ವೇಶನ್ ಕೊಟ್ಟಿರ್ತಾರೆ, ರೇಷಿಯೋನ ಕಂಪೇರ್ ಮಾಡಿ ಯೂನಿಟ್ ಟು ಫೈಂಡ್ ವೆದರ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಆರ್ ಕೋಇನ್ಸಿಡೆಂಟ್ ಆರ್ ಪ್ಯಾರಲಲ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು ಕನ್ನಡದಲ್ಲಿ. ಸೊ ಛೇದಿಸುವ ಅಥವಾ ಐಕ್ಯಗೊಳ್ಳುವ ಅಥವಾ ಸಮಾಂತರ ರೇಖೆಗಳೇ ಅಂತ ಪರೀಕ್ಷಿಸಬೇಕು. ಸೊ ಎರಡು ಮೀಡಿಯಂ ಅಲ್ಲೂ ಹೇಳಿದ್ದೀನಿ. ಹೇಗೆ ಮಾಡುವುದು? ನಾಳೆಗೆ ಒಂದು ಮಾರ್ಕ್ಸ್ ನಿಮಗೆ ಬೇಕೇ ಬೇಕು, ಒಂದು ಮಾರ್ಕ್ಸ್ ಸಿಗುತ್ತೆ 100%. ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಹಾಗಾದ್ರೆ ಹೇಗೆ ಮಾಡೋದು?
ಸಿಂಪಲ್ ನೋಡಿ. ಸೊ 1 minute. ಸರಿ, ಓಕೆ. ಸೊ ಹಾಗಾದ್ರೆ ಹೇಗೆ ಮಾಡುವಂಥದ್ದನ್ನ ನೋಡೋಣ. ಸಿಂಪಲ್. ಸೊ ಮೊದಲನೇದಾಗಿ ಈಕ್ವೇಶನ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಈ ರೀತಿ ಈಕ್ವೇಶನ್ ಕೊಟ್ಟಿದ್ದಾರೆ 3x + 2x. ಓಕೆ, ಇದು y ಆಗಬೇಕು ಅನ್ಸುತ್ತೆ ಮೇ ಬಿ. ಓಕೆ, 3x + 2y = 5, 2x - 3y = 7. ಇದ್ರಲ್ಲಿ ಏನ್ ಮಾಡಿ, ಮೊದಲನೇದರಲ್ಲಿ ನಿಮಗೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿರೋದನ್ನ ನಾವು a1 ಅಂತ ಕರಿತೀವಿ. ಮೊದಲನೇ ಈಕ್ವೇಶನ್ ಅಲ್ಲಿ ಇರುವಂತಹ ಎಕ್ಸ್ ಪಕ್ಕದಲ್ಲಿರೋದನ್ನ a1. ಹಾಗಾದ್ರೆ a1 ಬೆಲೆ 3. ನೆಕ್ಸ್ಟ್ MCQs ಬಂದ್ರೆ ಇದನ್ನ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ ಹೆಂಗ್ ಮಾಡಬೇಕು ಅಂತ ಹೇಳ್ತೀನಿ. ಅಕಸ್ಮಾತ್ 2 ಮಾರ್ಕ್ಸ್ ಕೊಟ್ರೆ ಇದನ್ನ ಹೆಂಗ್ ಮಾಡಬೇಕು ಅನ್ನೋದು ಈಗ ಬರಿತಾ ಇದ್ದೀನಿ. MCQs ಕೊಟ್ರೆ ಇದಾದ್ಮೇಲೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಈ ಮೊದಲನೇ ಈಕ್ವೇಶನ್ ಅಲ್ಲಿ y ಪಕ್ಕದಲ್ಲಿ ಇರೋದನ್ನ ನಾವು b1 ಅಂತ ಕರಿತೀವಿ, ಅಂದ್ರೆ 2. ನಾನು ಹೇಳಿದಿಷ್ಟೇ, ಮೊದಲನೇ ಈಕ್ವೇಶನ್ ಅಲ್ಲಿ ಎಕ್ಸ್ ಪಕ್ಕದಲ್ಲಿರೋದು a1, ಮೊದಲನೇ ಈಕ್ವೇಶನ್ ಅಲ್ಲಿ y ಪಕ್ಕದಲ್ಲಿರೋದು b1. ನೆಕ್ಸ್ಟ್ ಮೊದಲನೇ ಈಕ್ವೇಶನ್ ಅಲ್ಲಿ ಇಲ್ಲಿ ಏನ್ ಕಾನ್ಸ್ಟೆಂಟ್ ಇದೆ ಅದು c1 ಆಗುತ್ತೆ. ಆದ್ರೆ ಇದು ಈಕ್ವಲ್ಸ್ ಇಂದ ಆಚೆ ಇರೋದ್ರಿಂದ ಈಕ್ವಲ್ಸ್ ಇಂದ ಆಚೆ ತಗೊಂಡಾಗ ನಿಮಗೆ ಸೈನ್ ಚೇಂಜ್ ಆಗುತ್ತೆ. ಇದೇನಾದ್ರು ಈಕ್ವಲ್ಸ್ ಇಂದ ಈಚೆ ಇತ್ತು ಅಂತಂದ್ರೆ ಅದರ ಅಪೋಸಿಟ್ ಸೈನ್ ತಗೊಳ್ಳಿ. ಇಲ್ಲಿ +5 ಇದೆ, ಸೊ -5 ತಗೊಳ್ಳಿ, ಮುಗೀತು. ಎರಡನೇದು, ಇದನ್ನ ಎರಡನೇ ಈಕ್ವೇಶನ್ ಅಂತ ಕೊಡಿ. ಈ ಎರಡನೇ ಈಕ್ವೇಶನ್ ಅಲ್ಲಿ ಎಕ್ಸ್ ಪಕ್ಕದಲ್ಲಿರೋದು a2 ಅಂದ್ರೆ 2. ಈ ಎರಡನೇ ಈಕ್ವೇಶನ್ ಅಲ್ಲಿ y ಪಕ್ಕದಲ್ಲಿರುವಂತದ್ದು b2, ಸೊ ಹಾಗಾದ್ರೆ -3. ನೆಕ್ಸ್ಟ್ c2 ಅನ್ನುವಂಥದ್ದು ಎರಡನೇ ಈಕ್ವೇಶನ್, ಈ ಕಾನ್ಸ್ಟೆಂಟ್, ಸೊ ಪ್ಲಸ್ ಇದೆ, -7 ತಗೊಳ್ಳಿ. ಈಗೇನ್ ಮಾಡಿ, ರೇಷಿಯೋಸ್ ಅನ್ನ ಬರ್ಕೊಂಬಿಡಿ. ರೇಷಿಯೋಸ್ ಅನ್ನ ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅದು ಯಾವ್ದು ಬರುತ್ತೆ ಅನ್ನುವಂಥದ್ದು. ಸೊ a1/a2, b1/b2, c1/c2. ಇಲ್ಲಿ ಯಾವುದು ಈಕ್ವಲ್ ಸ್ಕಿಲ್ಸ್ ಬರೀಕ್ ಹೋಗ್ಬೇಡಿ, ಜಸ್ಟ್ ಹಾಗೆ ಫಸ್ಟ್ ಬರ್ಕೊಂಬಿಡಿ. ವ್ಯಾಲ್ಯೂಸ್ ಹಾಕಿದ್ಮೇಲೆ ನಮಗೆ ಗೊತ್ತಾಗುತ್ತೆ, ಸಿಂಪ್ಲಿಫೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಯಾವ ರೇಷಿಯೋ ಬಂದಿದೆ. ಹಾಗಾದ್ರೆ a1 ಎಷ್ಟು? a1 ಅನ್ನುವಂಥದ್ದು ಇಲ್ಲಿ ಬರಿತೀವಿ. a1 ಅನ್ನುವಂಥದ್ದು 3, a2 ಅನ್ನುವಂಥದ್ದು /2, ಸರಿನಾ? b1 ಅನ್ನುವಂಥದ್ದು 2, ಇಲ್ಲಿ -3. ಸೊ ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ /2, ಸೊ ಹಾಗಾದ್ರೆ ಇದು 3/2 ಆಯ್ತು. ಇಲ್ಲೇ ಬರಿತೀವಿ 3/2. ಹಾಗಾದ್ರೆ b1/b2 ಅಂದ್ರೆ 2/-3. ಹಾಗಾದ್ರೆ c1/c2 ಅಂದ್ರೆ -5/-7. ಸೊ ಅದೇ ನಾನು ಬರ್ತಿರೋದು -5/-7. ಅಲ್ಲಿ ಕೆಳಗಡೆ ಬಂದಿದೆ ಅಂದ್ಬಿಟ್ಟು ಇಲ್ಲಿ ಬರ್ತಿದೆ. ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದನ್ನ ನೀಟಾಗಿ ಹಿಂಗ್ ಬರ್ಕೋಬಹುದು. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗತ್ತೆ. 2/-3 ಅಂತಂದ್ರೆ ಅದನ್ನ ನಾವು ಹಿಂಗ್ ಬರ್ಕೋಬಹುದು, 2/-3 ಮಧ್ಯಕ್ಕೆ. ಹಾಗಾದ್ರೆ ಇಲ್ಲಿ 5/7. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೊದಲ ಎರಡು ವ್ಯಾಲ್ಯೂಸ್ಗಳೇ ಈಕ್ವಲ್ ಇಲ್ಲ, ಮೊದಲ ಎರಡು ರೇಷಿಯೋಸ್ಗಳು ಈಕ್ವಲ್ ಇಲ್ಲ. ಸೊ ಮೊದಲ ಎರಡು ರೇಷಿಯೋಸ್ಗಳು ಈಕ್ವಲ್ ಇಲ್ಲ ಅಂತಂದ್ರೆ ನಮ್ಗೆ ಯಾವ ರೇಷಿಯೋ ಬರುತ್ತೆ? ಮೊದಲ ಎರಡು ಈಕ್ವಲ್ ಬರಲ್ಲ. ಹಾಗಾದ್ರೆ ನಮ್ಗೆ ರೇಷಿಯೋ ಬಂದಿದ್ದು a1/a2 is not equals to b1/b2 ಬಂತು. ಸೊ a1/a2 is not equals to b1/b2 ಅಂತಂದ್ರೆ ಈಗ ತಾನೇ ಕಲ್ತು ನಾವು ಆ ಒಂದು ರೇಷಿಯೋದಲ್ಲಿ ನಮಗೆ ಬರುವಂತದ್ದು ಇಂಟರ್ಸೆಕ್ಟಿಂಗ್. ಆ ರೇಷಿಯೋದಲ್ಲಿ ಬರುವಂತದ್ದು ನಮಗೆ ಇಂಟರ್ಸೆಕ್ಟಿಂಗ್. ಹಾಗೆ ನಮಗೆ ಇದರಲ್ಲಿ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ? ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ಸ್ ಬರುತ್ತೆ, ಸರಿನಾ? ಅದ್ರ ಜೊತೆಗೆ ನಮಗ್ ಬರುವಂತದ್ದು 1 ಸೊಲ್ಯೂಷನ್. ಅದ್ರ ಜೊತೆಗೆ ನಾವು ಇದನ್ನ ಏನಂತ ಕರಿತೀವಿ? ಇದನ್ನ ನಾವು ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಶನ್ ಅಂತ ಕರಿತೀವಿ. ಕನ್ನಡದಲ್ಲಿ ಇಂಟರ್ಸೆಕ್ಟಿಂಗ್ ಅಂತಂತಂದ್ರೆ ಛೇದಿಸುವ ರೇಖೆಗಳಾಗತ್ತೆ, ಛೇದಿಸುವ ರೇಖೆಗಳಾಗತ್ತೆ. ಹಾಗಾದ್ರೆ ಇದನ್ನ ಟಿಕ್ ಮಾಡಬಹುದಾ? ಛೇದಿಸುವ ರೇಖೆಗಳನ್ನು ಬರೀಬಹುದಾ? ಮತ್ತು ಎಷ್ಟು ಸೊಲ್ಯೂಷನ್ಸ್ ಇದೆ ನಮಗೆ?
ನಮಗೆ ಒಂದು ಸೊಲ್ಯೂಷನ್ಸ್ ಬರುತ್ತೆ, ಒಂದು ಪರಿಹಾರ ಇರುತ್ತೆ ಕನ್ನಡದಲ್ಲಿ. ಮತ್ತು ಇದನ್ನ ಏನಂತ ಕರಿತೀವಿ? ಇದನ್ನ ನಾವು ಸ್ಥಿರ ಜೋಡಿಗಳು, ಸ್ಥಿರ ಈಕ್ವೇಶನ್ಸ್ ಅಂತ ನಾವು ಕರಿತೀವಿ. ಸರಿನಾ? ಹೀಗೆ ನೀವು 1 ಮಾರ್ಕ್ಸ್ ಅನ್ನು ತಗೋಬಹುದು. ಸೊ ಬಂತಲ್ಲ. ಸೊ ವ್ಯಾಲ್ಯೂಸ್ ಹಾಕೊಳ್ಳಿ, ರೇಷಿಯೋ ಹಾಕೊಳ್ಳಿ. ವ್ಯಾಲ್ಯೂಸ್ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ನಮ್ಗೆ ಬಂದಿದ್ದು ಮೊದಲ 2 ಈಕ್ವಲ್ ಬರಲಿಲ್ಲ. ಸೊ ಹಾಗಾಗಿ a1/a2 ಇಸ್ ನಾಟ್ ಈಕ್ವಲ್ಸ್ ಟು b1/b2 ಬಂತು. ಹಾಗಾದ್ರೆ ಅದರ ಅರ್ಥ ಅದು ಇಂಟರ್ಸೆಕ್ಟಿಂಗ್ ಆಗಿರುತ್ತೆ, ಅಥವಾ ನಾವು ಕನ್ನಡದಲ್ಲಿ ಏನಂತ ಹೇಳ್ಬೋದು? ಛೇದಿಸುವ ರೇಖೆಗಳು ಅಂತ ನಾವು ಹೇಳ್ಬೋದು. ಅಕಸ್ಮಾತ್ 2 ಈಕ್ವಲ್ ಬಂದ್ ಮೂರು ಈಕ್ವಲ್ ಬಂದ್ರೆ 2 ಬರುತ್ತೆ. ಮೊದಲ 2 ಈಕ್ವಲ್ ಬಂದು ಮೂರನೇದು ನಾಟ್ ಈಕ್ವಲ್ ಬಂದ್ರೆ 3 ಬರುತ್ತೆ. ಅಷ್ಟೇ ಮಾಡ್ಬೇಕಾದ್ರೆ ಇನ್ನೇನು ಇಲ್ಲ. ಸೊ ಇನ್ನೊಂದು ಕೊಟ್ಟಿದ್ದೀನಿ ನೋಡಿ. ಸೊ ಈಗ MCQs ನ ಅಕಸ್ಮಾತ್ MCQs ಅಲ್ಲಿ ಕೊಟ್ಟಿದ್ರೆ, MCQs ನ ಪ್ರಾಬ್ಲಮ್ಸ್ ಗಳಲ್ಲಿ ಈ ಒಂದು ಆಯ್ಕೆಗೊಳ್ಳುವ ಅಥವಾ ಛೇದಿಸುವ ಅಥವಾ ಸಮಾಂತರವಾಗಿದೆಯೋ ಇಲ್ಲೋ ಚೆಕ್ ಮಾಡಿ, ನಮ್ ಇಂಗ್ಲಿಷ್ ನಲ್ಲಿ ಇಂಟರ್ಸೆಕ್ಟಿಂಗು ಅಥವಾ ಪ್ಯಾರಲಲ್ಲೋ ಅಥವಾ ಕೋಇನ್ಸಿಡೆಂಟ್ ಅಂತ ಚೆಕ್ ಮಾಡಿ ಅಂತ ಅಕಸ್ಮಾತ್ ಕೊಟ್ಟಿದ್ರೆ, ಹಾಗಿದ್ದಾಗ ಹೆಂಗ್ ಮಾಡೋದು? ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ತಲೆನೇ ಕೆಡ್ಸ್ಕೋಬೇಡಿ. ಸೊ ಏನ್ ಮಾಡಿ, ಈಗ ಅಕಸ್ಮಾತ್ ಇದು MCQs ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. MCQs ಅಲ್ಲಿ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನಂಬರ್ಸ್ ಗಳನ್ನ ಬರ್ಕೊಂಡು ಹೋಗಿ, ಏನ್ ನಂಬರ್ಸ್ ಇದೆ ಅದು. ಸೊ ಏನ್ ನಂಬರ್ಸ್ ಇದೆ ಇಲ್ಲಿ ನೋಡಿ. ಇಲ್ಲಿ ಮೊದಲನೇ ನಂಬರ್ 2 ಇದೆ, ಡಿವೈಡೆಡ್ ಬೈ ಇಲ್ಲಿರೋ ಮೊದಲನೇ ನಂಬರ್ 3 ಇದೆ, ಇಲ್ಲಿರೋ ಮೊದಲನೇ ನಂಬರ್ -3 ಇದೆ, ಇಲ್ಲಿರೋ ಮೊದಲನೇ ನಂಬರ್ 5 ಇದೆ, ಇಲ್ಲಿರೋ ಮೊದಲನೇ ನಂಬರು ಇಲ್ಲಿರೋ ಮೊದಲನೇ ನಂಬರು ಎಕ್ಸ್ದು ಮೊದಲನೇ ನಂಬರು ಎಕ್ಸ್ದು ಮೊದಲನೇ ನಂಬರ್, ವೈದು ಮೊದಲನೇ ನಂಬರು ವೈದು ಮೊದಲನೇ ನಂಬರ್. ನೆಕ್ಸ್ಟ್ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಸೊ ಇಲ್ಲಿರೋ ನಂಬರ್ ತಗೊಂಡೆ, ಇಲ್ಲಿರೋ ನಂಬರ್ ತಗೊಂಡೆ, ನೆಕ್ಸ್ಟ್ ಇಲ್ಲಿರೋ ನಂಬರ್ ತಗೊಂಡೆ, ಇಲ್ಲಿರೋ ನಂಬರ್ ತಗೊಂಡೆ, ನೆಕ್ಸ್ಟ್ ಇಲ್ಲಿರೋ ನಂಬರ್ ತಗೊಂಡೆ, ಇಲ್ಲಿರೋ ನಂಬರ್ ತಗೊಂಡೆ. ಹಾಗಾದ್ರೆ ನಾನು ಇದನ್ನ ಅಬ್ಸರ್ವ್ ಮಾಡಿದ್ರೆ 2/3 -3/5, ಇಲ್ಲಿ 4 1s 4 2s 1/2 ಬಂತು. ಹಾಗಾದ್ರೆ ಮೊದಲ 2 ನಾಟ್ ಈಕ್ವಲ್ ಆಗಿದೆ ಅಂತಂದ್ರೆ ಅದರ ಅರ್ಥ ಇದು ಇಂಟರ್ಸೆಕ್ಟಿಂಗ್, ಅದರ ಅರ್ಥ ಛೇದಿಸುವ ರೇಖೆಗಳು. ಈಗ ನೋಡಿ, ನಾನೇನಾದ್ರು ಪ್ರಾಬ್ಲಮ್ಸ್ ಮಾಡಿದ್ದೀನ ಇದರಲ್ಲಿ? ಇಲ್ಲ. ಸೊ ಯಾಕೆ ಮಾಡಿಲ್ಲ? ಯಾಕಂದ್ರೆ ಇದು MCQs ಅಲ್ಲಿ ಕೇಳಿದ್ರು, ಹಾಗಾಗಿ ಇದನ್ನ ನಾನು ಮಾಡಿಲ್ಲ. ಸೊ ಡೈರೆಕ್ಟ್ ಆಗಿ MCQs ಅಲ್ಲಿ A ಆಪ್ಷನ್ ಅಥವಾ B ಆಪ್ಷನ್ ಅಥವಾ C ಆಪ್ಷನ್ ಅಥವಾ D ಆಪ್ಷನ್ ಅಲ್ಲಿ ಎಲ್ಲಿ ಇಂಟರ್ಸೆಕ್ಟಿಂಗ್ ಇದೆ ಅಲ್ಲಿಗೆ ನಾನು ಟಿಕ್ ಮಾಡ್ತೀನಿ. ಸರಿನಾ? ಅಥವಾ ಇದನ್ನೇ ನಿಮ್ಗೆ ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಕೇಳಬಹುದು, ಅಥವಾ ಇದನ್ನೇ ಕ್ವಶನ್ ನಿಮ್ಗೆ ವೆದರ್ ಇಟ್ ಇಸ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕೇಳಬಹುದು. ಅಂದ್ರೆ ಸ್ಥಿರ ಜೋಡಿಗಳು ಅಸ್ಥಿರ ಜೋಡಿಗಳು ಅಂತ ಕೇಳಬಹುದು. ಸೊ 2 ಮಾರ್ಕ್ಸ್ ಕೇಳಿದ್ರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೀರಿ, ಅದೇ ಅಕಸ್ಮಾತ್ ನಿಮ್ಗೆ MCQs ಅಲ್ಲಿ ಕೇಳಿದ್ರೆ ಡೈರೆಕ್ಟ್ ಆಗಿ ಬರೀರಿ. ಸರಿನಾ? ಸೊ ಇನ್ನೊಂದು ತಗೊಳ್ಳೋದಾದ್ರೆ ನೋಡಿ, 2x. ಈಗ ಇದನ್ನೇ MCQs ಅಲ್ಲಿ ಕೊಟ್ಟಿದ್ರೆ ಅಂತ ಅನ್ಕೊಳ್ಳೋಣ. 3y = 8. ನೆಕ್ಸ್ಟ್ 4x + 6y = 16. ಈಗ ಸೊ MCQs ಅಲ್ಲಿ ಕೊಟ್ಟಿದ್ದಾರೆ. ನಾನೇನು ಹೇಳಿದೆ, MCQs ಅಲ್ಲಿ ಕೊಟ್ಟಾಗ ವ್ಯಾಲ್ಯೂ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡಕ್ ಹೋಗ್ಬೇಡಿ, ವ್ಯಾಲ್ಯೂಸ್ ತಗೊಳ್ಳಿ, ಡಿವೈಡ್ ಮಾಡಿ. ಸೊ ಮೊದಲನೇ ವ್ಯಾಲ್ಯೂ 2, ಇಲ್ಲಿರೋ ಮೊದಲನೇ ವ್ಯಾಲ್ಯೂ 4, ಇಲ್ಲಿರೋ ಮೊದಲನೇ ವ್ಯಾಲ್ಯೂ 3, ಇಲ್ಲಿರೋ ಮೊದಲನೇ ವ್ಯಾಲ್ಯೂ 6, ಇಲ್ಲಿರೋದು 8, ಬಟ್ ಈಕ್ವಲ್ಸ್ ಇಂದ ಆಚೆ ಇದೆ -8 ತಗೊಳ್ಳಿ. ಇದು ಈಕ್ವಲ್ಸ್ ಇಂದ ಆಚೆ ಆಗಿದೆ -16. ಡಿವೈಡ್ ಮಾಡಿ, 1s 2s, 3 1s 3 2s, ಮೈನಸ್ ಗೆಟ್ ಕ್ಯಾನ್ಸಲ್, 1s 2s. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು? 1/2 1/2 1/2. ಸೊ 1/2 1/2 1/2 ಬಂದಿದೆ ಅಂತಂದ್ರೆ ಇದು ಎರಡು ಈಕ್ವಲ್. ಸೊ ಎರಡು ಈಕ್ವಲ್ ಇದ್ರೆ ರೇಷಿಯೋ ಯಾವ್ದು ಬಂತು? a1/a2 = b1/b2 = c1/c2. ಇಲ್ಲಿ ಯಾವ ರೇಷಿಯೋ ಬಂದಿತ್ತು? ನಾವು ರೇಷಿಯೋ ಬರಲಿಲ್ಲ ಅಲ್ವಾ? ಇಲ್ಲಿ a1/a2 is not equals to b1/b2 ಬಂದಿತ್ತು. ಇಲ್ಲಿ ನಮ್ಗೆ 3 ಈಕ್ವಲ್ ಇದೆ. 3 ಈಕ್ವಲ್ ಇತ್ತು ಅಂತಂದ್ರೆ ನಮ್ಗೆ ಏನಂತ ಕರಿಬಹುದು? ನಾವು ಅದನ್ನ ಕೋಇನ್ಸಿಡೆಂಟ್ ಲೈನ್. ಕನ್ನಡದಲ್ಲಿ ನಾವೇನಂತ ಕರಿಬಹುದು? ಕೋಇನ್ಸಿಡೆಂಟ್ ಲೈನ್ ಅಂದ್ರೆ ಐಕ್ಯವಾಗುವ ರೇಖೆಗಳು. ಓಕೆ. ಮತ್ತು ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಡಿಪೆಂಡೆಂಟ್ ಪೇರ್ ಆಫ್ ಇಕ್ವೇಶನ್.
ಕನ್ನಡದಲ್ಲಿ ಏನ್ ಹೇಳ್ತೀವಿ? ಅವಲಂಬಿತ ಸ್ಥಿರ ಜೋಡಿಗಳು. ಆದ್ರೆ ಇದು ಕೋಇನ್ಸಿಡೆಂಟ್ ಡಿಪೆಂಡೆಂಟ್ ಬಂದ್ರೂ ಕೂಡ ಇದನ್ನ ನಾವ್ ಏನಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದೀನಿ ನಾನು. ಇದನ್ನ ಕನ್ಸಿಸ್ಟೆಂಟ್ ಅಂತ ಮಾಡಬಹುದು, ಅಂದ್ರೆ ಸ್ಥಿರ ಜೋಡಿಗಳು ಅಂತ ಕರಿಬಹುದು. ಸರಿನಾ? ಈ ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ. ಹಾಗೆ ಇದರಲ್ಲಿ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ? ಇದರಲ್ಲಿ ನಮ್ಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಹಾಗಾದ್ರೆ ಇದರಲ್ಲಿ ನಮ್ಗೆ ಅಪರಿಮಿತ ಪರಿಹಾರ ಬರುತ್ತೆ. ಸಿಂಪಲ್. MCQs ಅಲ್ಲಿ ಈ ಮೂರಲ್ಲಿ ಯಾವ್ದು ಬೇಕಾದ್ರೆ ಕೇಳಬಹುದು. ಸೊ ಗ್ರಾಫ್ ಅಲ್ಲಿ ಹೆಂಗ್ ಬರುತ್ತೆ ಅಂತಾನು ಕೇಳಬಹುದು, ಅಥವಾ ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತಾನೆ ಕೇಳಬಹುದು, ಅಥವಾ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕೇಳಬಹುದು. ಯಾವ್ದು ಬೇಕಾದ್ರೆ ಕೇಳಬಹುದು. ಸೊ ಅರ್ಥ ಆಗಿದೆಯಾ? ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ಪ್ರಶ್ನೆ, ಮುಂದಿನ ಕ್ವಶನ್ ಹೋಗೋಣ ಅಥವಾ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಇದೇ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಈ ತರನು ಕೇಳಬಹುದು. ಈ ರೀತಿಯಾಗೂ ಕೇಳೋ ಚಾನ್ಸಸ್ ಇದೆ, ಖಂಡಿತವಾಗ್ಲೂ ಇದೆ. MCQs ಅಲ್ಲಿ ಕೇಳಬಹುದು. ಯಾವುದು ಅದು ಕಾನ್ಸೆಪ್ಟ್ ಕಲ್ತಿದ್ದು ನಾವು? ರೇಷಿಯೋ. ಆ ರೇಷಿಯೋದ ಮೇಲೆ, ರೇಷಿಯೋ ಯಾವ್ದಾದ್ ಬರ್ದಿದ್ದು, ಯಾವ್ದಾದ್ ಕಲ್ತ್ಕೊಂಡಿದ್ದು? ಸೊ A1/A2 ಇಸ್ ನಾಟ್ ಈಕ್ವಲ್ಸ್ ಟು B1/B2. ಆಮೇಲೆ A1/A2 ಇಸ್ ಈಕ್ವಲ್ಸ್ ಟು B1/B2 ಇಸ್ ಈಕ್ವಲ್ಸ್ ಟು C1/C2. ಆಮೇಲೆ A1/A2 is equals to B1/B2 is not equals to C1/C2. ಓಕೆನಾ? ಸೊ ಈ ಒಂದು ರೇಷಿಯೋಸ್ ಮೇಲೂ ಕೂಡ ನಮ್ಗೆ ಕೇಳುವಂತ ಕ್ವಶನ್ ಅಂತಂದ್ರೆ ಇದು. ಸೊ ಇದ್ರಲ್ಲಿ ಏನ್ ಕೇಳಿದಾನೆ ಅನ್ನೋದನ್ನ ನೋಡೋಣ. ಓಕೆ, ಸೊ ಏನ್ ಕೇಳಿದಾನೆ ನೋಡಿ, ಸಿಂಪಲ್. ನಮಗೆ ಎರಡು ಈಕ್ವೇಶನ್ ಕೊಟ್ಬಿಟ್ಟಿದ್ದಾನೆ. ಎರಡು ಈಕ್ವೇಶನ್ ಏನ್ ಕೊಟ್ಟಿದ್ದಾನೆ ಇಲ್ಲಿ ಬರೀತೀನಿ. 4x - 3y = 9 ಒಂದು, ಇನ್ನೊಂದು 2x plus ky = 11 ಒಂದು. ಇದು ಇಂಪಾರ್ಟೆಂಟ್, MCQs ಅಲ್ಲಿ ಕೇಳಬಹುದು. ಓಕೆ, ಸೊ ಈಗ ಇದರಲ್ಲಿ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಈ ರೇಖಾತ್ಮಕ ಸಮೀಕರಣದಲ್ಲಿ ಕೆ ಬೆಲೆಯನ್ನು ಕಂಡುಹಿಡಿಯಬೇಕು. ಆದ್ರೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಈ ಒಂದು ಸೊಲ್ಯೂಷನ್ ಅಥವಾ ಸಾರಿ ಈ ಒಂದು ಈಕ್ವೇಶನ್ ನೋ ಸೊಲ್ಯೂಷನ್ಸ್ ಅನ್ನು ಹೊಂದಿರುತ್ತೆ. ಈ ರೇಖಾತ್ಮಕ ಸಮೀಕರಣದಲ್ಲಿ ಯಾವುದೇ ಪರಿಹಾರ ಇರಲ್ಲ. ಹಾಗಾದ್ರೆ ನಮಗೆ ಈ ಮೂರು ರೇಷಿಯೋದಲ್ಲಿ ಯಾವ ರೇಷಿಯೋಗೆ ಪರಿಹಾರ ಇರಲ್ಲ, ಸೊಲ್ಯೂಷನ್ಸ್ ಇರಲ್ಲ, ನೋ ಸೊಲ್ಯೂಷನ್ಸ್ ಇರುತ್ತೆ? ತಲೆಯಲ್ಲಿ ಯೋಚನೆ ಮಾಡಿ. ಯಾವ ರೇಷಿಯೋಗೆ ಇರಲ್ಲ ಅಂದ್ರೆ A1/A2 is equals to B1/B2 is not equals to C1/C2. ಈ ರೇಷಿಯೋಗೆ ನಮಗೆ ನೋ ಸೊಲ್ಯೂಷನ್ಸ್ ಬರುತ್ತೆ. ಹಾಗಾದ್ರೆ ಈ ರೇಷಿಯೋನ ಇಟ್ಕೊಂಡು ನಮಗೆ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣದಲ್ಲಿ ಇರುವ ಅಥವಾ ಅವ್ರು ಕೇಳಿರುವ ಕೆ ಬೆಲೆಯನ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಯುವಂಥದ್ದು ಸರ್? ಸಿಂಪಲ್. ಏನ್ ಮಾಡಿ, ಇಲ್ಲಿರೋ ಬೆಲೆಗಳನ್ನ ಆದೇಶಿಸಿ ಮತ್ತು ಇವೆರಡನ್ನ ಮಾತ್ರ ಕನ್ಸಿಡರ್ ಮಾಡಿ ಸಾಕು. ಯಾಕಂದ್ರೆ ಮೂರ ನಾಟ್ ಈಕ್ವಲ್ ಅಲ್ವಾ? ಇವೆರಡನ್ನ ಮಾತ್ರ ಕನ್ಸಿಡರ್ ಮಾಡಿ ಅವೆರಡರ ಬೆಲೆಗಳನ್ನ ಆದೇಶಿಸಿ ಓರೆ ಗುಣಾಕಾರ ಮಾಡಿದ್ರೆ, ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಆನ್ಸರ್ ದೊರಕುತ್ತೆ. ಹಾಗಾದ್ರೆ ಇಲ್ಲಿ A1 ಅಂದ್ರೆ ಎಷ್ಟು? 4 ಡಿವೈಡೆಡ್ ಬೈ A2 ಅಂದ್ರೆ ಎಷ್ಟು? A2 ಅಂದ್ರೆ ಇಲ್ಲಿರುವಂತದ್ದು, A2 ಅಂದ್ರೆ 2 ಈಕ್ವಲ್ಸ್ ಟು B1 ಅಂತಂದ್ರೆ ಇದು. ಹಾಗಾದ್ರೆ B1 ಅಂದ್ರೆ -3. ಸಿ ಮೈನಸ್ ಅನ್ನು ತಗೋಬೇಕು. ನೆಕ್ಸ್ಟ್ B2 ಅಂದ್ರೆ ಈ y ಪಕ್ಕದ್ದು, ಹಾಗಾದ್ರೆ ಕೆ. ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 4 into k ಅಂದ್ರೆ 4k. ನೆಕ್ಸ್ಟ್ 3 2s -6. ಹೌದಾ? ಈಗ ಕೆ ನ ಇಟ್ಕೊಂಡು ಆಚೆ ಕಳಿಸಿ, -6 ಡಿವೈಡೆಡ್ ಬೈ 4 ಆಯ್ತು. ಸೊ 2 2s 2 3s, ಹಾಗಾದ್ರೆ ಕೆ ನ ಬೆಲೆ -3/2 ಆಯ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಇದರಲ್ಲೇ ನಿಮ್ಗೆ ಇನ್ನ ಎರಡು ತರ ಕೇಳಬಹುದು. ಇನ್ನ ಎರಡು ತರ ಯಾವ ತರ ಕೇಳಬಹುದು? ಆ ಒಂದು ಈಕ್ವೇಶನ್ಸ್ ಗಳನ್ನ ಕೊಟ್ಟು, ಅಥವಾ ಅದರಲ್ಲಿ ಕೆ ಬೆಲೆನಾರು ಕೇಳಲಿ, ಪಿ ಬೆಲೆನಾರು ಕೇಳಲಿ, ಅದರಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳಬಹುದು. ಅಂದ್ರೆ ಅಪರಿಮಿತ ಪರಿಹಾರ ಇದ್ದಾಗ ಕೆ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅಥವಾ ನಿಮಗೆ ಒಂದೇ ಸೊಲ್ಯೂಷನ್ಸ್ ಇದ್ದಾಗ, ಒಂದೇ ಪರಿಹಾರ ಇದ್ದಾಗ ಕೆ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅದು ಎಲ್ಲದಕ್ಕೂ ಇದೇ ಸ್ಟೆಪ್ಸು, ಬಟ್
ಅವರು ಕೊಟ್ಟಿರುವಂತಹ ಪರಿಹಾರದ ಮೇಲೆ ನಾವು ಈ ರೇಷಿಯೋಸ್ಗಳನ್ನ ಹಾಕೊಂಡು ಬರೀ ಎರಡನ್ನ ಕನ್ಸಿಡರ್ ಮಾಡಿ ನಾವು ಆರಾಮಾಗಿ ವ್ಯಾಲ್ಯೂಸ್ಗಳನ್ನ ಅಪ್ಲೈ ಮಾಡಿ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಆ ಕೆ ಬೆಲೆ ಅಥವಾ ಅವರು ಕೇಳಿರುವ ಚರಾಕ್ಷರದ ಬೆಲೆ ವೇರಿಯಬಲ್ ಬೆಲೆ ನಿಮಗೆ ಸಿಗುತ್ತೆ. ಸರಿನಾ? ಸೊ ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನಮ್ಮ ನೆಕ್ಸ್ಟ್ ಟಾಪಿಕ್, ಇನ್ನೊಂದು ಟಾಪಿಕ್ಗೆ ಹೋಗೋಣ. 2 marks ನ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಸೊ ಏನದು? ಈ ತರ ಈಕ್ವೇಶನ್ ನ ಕೊಟ್ಬಿಟ್ಟು ಸಾಲ್ವ್ ದ ಫಾಲೋವಿಂಗ್ ಅಂತ ಕೇಳ್ತಾರೆ. ಇಲ್ಲಿ ನೀವು ಯಾವುದನ್ನಾದ್ರೂ ಯೂಸ್ ಮಾಡಬಹುದು. ಅಂದ್ರೆ ನಮ್ಮಲ್ಲಿ 2 ಮೆಥಡ್ ಇದೆ. ಸೊ ಒಂದು ವರ್ಜಿಸುವ ವಿಧಾನ, ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಎರಡನೇದು ಸಬ್ಸ್ಟಿಟ್ಯೂಷನ್ ಮೆಥಡ್, ಕನ್ನಡದಲ್ಲಿ ಆದೇಶ ವಿಧಾನ ಅಂತ ಕರಿತೀವಿ. ಸೊ ಇವೆರಡರಲ್ಲಿ ಯಾವ್ದು ಈಸಿ ಇರುತ್ತೆ ಅದನ್ನ ಮಾಡ್ಕೊಳ್ಳಿ. ಸೊ 2 marks ನ ಒಂದು ಇಂಪಾರ್ಟೆಂಟ್ ಕ್ವಶನ್, 2 ಈಕ್ವೇಶನ್ ಕೊಟ್ಟು ಸಾಲ್ವ್ ದ ಫಾಲೋವಿಂಗ್ ಅಂತ ಕೇಳ್ತಾರೆ. ಯಾವುದೇ 2 ಈಕ್ವೇಶನ್ ಕೊಟ್ಟು ಸಾಲ್ವ್ ದ ಫಾಲೋವಿಂಗ್ ಅಂತ ಕೇಳಿದ್ರೆ ಅದರ ಅರ್ಥ ಏನು ಅಂತಂದ್ರೆ ಸಿಂಪಲ್, ನೀವು ಇದರಲ್ಲಿ ಎಕ್ಸ್ ನ ಬೆಲೆ ಮತ್ತು ವೈ ನ ಬೆಲೆಯನ್ನ ಕಂಡುಹಿಡಿಬೇಕು. ಅದೇ ಅದರ ಮೀನಿಂಗ್ ಅನ್ನುವಂಥದ್ದು. ಓಕೆನಾ? ಸರಿ, ಈಗ ನಾವು ಮಾಡ್ಕೊಂಡು ಹೋಗೋದಾದ್ರೆ, ಸಾಲ್ವ್ ಮಾಡ್ಕೊಂಡು ಹೋಗೋದಾದ್ರೆ, ನಾನು ನಾರ್ಮಲ್ ಆಗಿ ಇದನ್ನೇ ಹೇಳ್ತೀನಿ, ಎಲಿಮಿನೇಷನ್ ಮೆಥಡೇ ಮಾಡಿ ಅಂತ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಏನು, ಹೇಗೆ ಮಾಡೋದು ಅನ್ನೋದನ್ನ ನೋಡೋದಾದ್ರೆ ನೋಡಿ, ಸಿಂಪಲ್. ಮೊದಲನೇದಾಗಿ ಈಕ್ವೇಶನ್ ಬರ್ಕೋಬೇಡ. ಈಕ್ವೇಶನ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 8 ಮತ್ತೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಅಂತ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡಬೇಕು? ಮೊದಲನೇದಾಗಿ ಎಕ್ಸ್ ಪಕ್ಕದಲ್ಲಿ ನಿಮಗೆ ಕೋಎಫಿಷಿಯಂಟ್ ಎಷ್ಟಿದೆ ನೋಡ್ಕೋಬೇಕು. ಇಲ್ಲೂ ಎಕ್ಸ್ ಪಕ್ಕದಲ್ಲಿ ಕೋಎಫಿಷಿಯಂಟ್ ಎಷ್ಟಿದೆ ನೋಡ್ಕೋಬೇಕು. ಮೊದಲನೇ ಈಕ್ವೇಶನ್, ಎರಡನೇ ಈಕ್ವೇಶನ್ ಅಲ್ಲಿ ಎಕ್ಸ್ ಪಕ್ಕದಲ್ಲಿರುವ ಕೋಎಫಿಷಿಯಂಟ್. ಅಕಸ್ಮಾತ್ 2 ಈಕ್ವೇಶನ್ ಅಲ್ಲಿ ಎಕ್ಸ್ ಪಕ್ಕದಲ್ಲಿರುವ ಕೋಎಫಿಷಿಯಂಟ್ ಸೇಮ್ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಸೈನ್ ನ ಚೇಂಜ್ ಮಾಡಬಹುದು. ಈ ಮೊದಲನೇ ಈಕ್ವೇಶನ್ ಅಲ್ಲಿ ಇದಕ್ಕೆ ಪ್ಲಸ್ ಇದೆ, ಎರಡನೇ ಈಕ್ವೇಶನ್ ಅಲ್ಲಿ ಈ ಎಕ್ಸ್ ಗೆ ಪ್ಲಸ್ ಇದೆ. ಈ ಎರಡನೇ ಈಕ್ವೇಶನ್ ಅಲ್ಲಿ ಏನ್ ಪ್ಲಸ್ ಇದೆ ಅಥವಾ ಏನ್ ಸೈನ್ ಇರುತ್ತೆ ಅದರ ಉಲ್ಟಾ ಸೈನ್ ಚೇಂಜ್ ಮಾಡ್ಕೊಳ್ಳಿ. ಇದು ಯಾವಾಗ ಆಗುತ್ತೆ ಅಂತಂದ್ರೆ ನಿಮಗೆ ಎಕ್ಸ್ ನ ಬೆಲೆ, ಎಕ್ಸ್ ನ ಕೋಎಫಿಷಿಯಂಟ್ ಸೇಮ್ ಇದ್ರೆ ಮೇಲೆ ಮತ್ತೆ ಕೆಳಗಡೆ 2 ಈಕ್ವೇಶನ್ ಅಲ್ಲೂ, ಆಗ ಎರಡನೇ ಈಕ್ವೇಶನ್ ನ ಸೈನ್ ನ ಅಪೋಸಿಟ್ ಸೈನ್ ಬರ್ಕೊಳ್ಳಿ. ಸರಿ, ಇಲ್ಲಿ ಮೊದಲನೇದಕ್ಕೆ ಪ್ಲಸ್ ಇದೆ, ಎರಡನೇದಕ್ಕೆ ಮೈನಸ್ ಇದೆ, ಎರಡನೇ ಸೈನ್ ಅಪೋಸಿಟ್ ಸೈನ್ ತಗೊಳ್ಳಿ, ಪ್ಲಸ್ ಆಯ್ತು. ಇಲ್ಲಿ ಇದು ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಈ ಪ್ಲಸ್ ಅಪೋಸಿಟ್ ಸೈನ್ ಮೈನಸ್. ಈಗ ನಿಮ್ಗೆ 3 ಸೈನ್ ಬಂದಂಗಾಯ್ತು. ಮೊದಲನೇದು, ಎರಡನೇದು, ಮೂರನೇದು, ಮೊದಲನೇದು, ಎರಡನೇದು, ಮೂರನೇದು, ಮೊದಲನೇದು, ಎರಡನೇದು, ಮೂರನೇದು. ಈಗ ಮಧ್ಯದಲ್ಲಿರೋದನ್ನ ನೆಗ್ಲೆಕ್ಟ್ ಮಾಡಿ ಮೊದಲನೇದು ಮತ್ತು ಇಲ್ಲಿ ನೋಡಿ, ಮೊದಲನೇ ಸೈನು ಮತ್ತು ಮೂರನೇ ಸೈನ್ ನ ತಗೊಳ್ಳಿ. ಮೊದಲನೇ ಸೈನು ಮೂರನೇ ಸೈನ್ ಏನ್ ಹೇಳುತ್ತೆ ಅದನ್ನ ಮಾಡಿ. ಮೊದಲನೇ ಸೈನು ಪ್ಲಸ್, ಮೂರನೇ ಸೈನು ಮೈನಸ್. ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನು? ಮೈನಸ್. ಹಾಗಾದ್ರೆ ಕ್ಯಾನ್ಸಲ್ ಆಯ್ತು. ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ 0 ಆಯ್ತಲ್ಲ, ಹಾಗಾಗಿ ಕ್ಯಾನ್ಸಲ್ ಆಯ್ತು. ಅಥವಾ ನಾವು ಏನ್ ಹೆಸರು ಹೇಳ್ತೀವಿ ಅಂದ್ರೆ ಎಲಿಮಿನೇಟ್ ಆಯ್ತು ಅಂತ ನಾವು ಹೇಳ್ತೀವಿ. ಎಲಿಮಿನೇಟ್ ಆಯ್ತು ಅಂತ ಹೇಳೋದೇ, ಅದರ ಅರ್ಥವೇ ಎಲಿಮಿನೇಷನ್ ಮೆಥಡ್. ಸರಿನಾ? ಸರಿ, ಈಗ ಹಾಗಾದ್ರೆ ಮೊದಲನೇದು ಮತ್ತೆ ಮೂರನೇದು ತಗೊಂಡಾಗ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ಮತ್ತು ಮೂರನೇದು ಕನ್ಸಿಡರ್ ಮಾಡಿದಾಗ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, ಇಟ್ ಗೆಟ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನು ಬರ್ಕೋಬೇಡಿ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೊದಲನೇದು ಮೂರನೇದು ಪ್ಲಸ್ ಇಂಟು ಪ್ಲಸ್ ಏನು? ಪ್ಲಸ್. ಅಂದ್ರೆ ನೀನು ಆಡ್ ಮಾಡಬೇಕು. ವೈ ಪ್ಲಸ್ ವೈ ಎಷ್ಟಾಯ್ತು? 2y ಆಯ್ತು. ಇಲ್ಲಿ ಬರೋಣ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಮಧ್ಯದ ನೆಗ್ಲೆಕ್ಟ್ ಮಾಡಿ. ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್. ಸೊ ಸಬ್ಟ್ರಾಕ್ಟ್ ಮಾಡಿ. 8 ಅಲ್ಲಿ 4 ಹೋದ್ರೆ 8 ಅಲ್ಲಿ 4 ಹೋದ್ರೆ 4. ಸೊ ವೈ ಇಟ್ಕೊಳ್ಳಿ, 4 ಅಲ್ಲೇ ಇಟ್ಕೊಳ್ಳಿ, 2 ನೀಚೆ ಕಳಿಸಿ, ಡಿವೈಡ್ ಆಗುತ್ತೆ. 2 ಒಂದ್ಲಿ 2 ಎರಡ್ಲಿ. ಹಾಗಾದ್ರೆ ವೈ ನ ಬೆಲೆ ಎಷ್ಟು? 2 ಆಯ್ತು. ಈಗ ನಮಗೆ ನಾನು ಏನ್ ಹೇಳ್ದೆ? ಸಾಲ್ವ್ ದ ಫಾಲೋವಿಂಗ್ ಅಂದ್ರೆ ಅದರ ಅರ್ಥ ಏನು? ನೀವು ಎಕ್ಸ್ ಮತ್ತೆ ವೈ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯಬೇಕು ಅನ್ನೋದು ಅದರ ಮೀನಿಂಗ್. ಈಗ ನಮಗೆ ಒಂದು ಬೆಲೆ ಬಂತು, ವೈ ಬೆಲೆ. ಈಗ ಈ ವೈ ಬೆಲೆಯನ್ನ, ವೈ ಇಸ್ ಈಕ್ವಲ್ಸ್ ಟು 2 ಯಾವ್ದಾದ್ರು ಈ 2 ಈಕ್ವೇಶನ್ ಯಾವ್ದಾದ್ರು ಒಂದು ಈಕ್ವೇಶನ್ ಹಾಕಿ. ಸೊ ಈಕ್ವೇಶನ್ಗೆ ಹಾಕೋದಾದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 8 ಇದೆ. ಇಲ್ಲಿ ವೈ ಜಾಗದಲ್ಲಿ 2 ಹಾಕಿ. ಎಕ್ಸ್
ಪ್ಲಸ್ ವೈ ಅಂದ್ರೆ 2 ಈಕ್ವಲ್ಸ್ ಟು 8. 2 ನಾಚೆ ಕಳಿಸಿ ಎಕ್ಸ್ ಈಕ್ವಲ್ಸ್ ಟು 8 ಮೈನಸ್ 2 ದ ಆನ್ಸರ್ ಇಸ್ 6 ಬಂತಲ್ಲ. ಸೊ ಇದನ್ನೇ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಇದು 2 ಮಾರ್ಕ್ಸ್ ಕೇಳ್ತಾರೆ. ಇಂಪಾರ್ಟೆಂಟ್ ಅಂದ್ರೆ ಇಷ್ಟು ಚಿಕ್ಕದಾದ ಈಕ್ವೇಶನ್ ಕೇಳಲ್ಲ. ಇದು ನಾನು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾದ ಪ್ರಾಬ್ಲಮ್ಗಳನ್ನ ತಗೊಂಡಿದ್ದೀನಿ. ಬಟ್ ಸ್ವಲ್ಪ ಬೇರೆ ಬೇರೆ ರೀತಿಯಾದಂತಹ ಒಂದು ಪ್ರಶ್ನೆಯನ್ನ ಕೊಡ್ತಾರೆ ನಿಮ್ಗೆ. ಈಕ್ವೇಶನ್ ನ ಕೊಡ್ತಾರೆ, ಅದನ್ನ ಸಾಲ್ವ್ ಮಾಡಿ ಎಕ್ಸ್ ಬೆಲೆ ಮತ್ತು ವೈ ಬೆಲೆಯನ್ನ ನಾವು ಕಂಡುಹಿಡ್ಕೋಬೇಕು. ಸಬ್ಸ್ಟಿಟ್ಯೂಷನ್ ಗೊತ್ತು ಸರ್ ನನಗೆ ಅಂತ ಅನ್ನೋರು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬಹುದು, ತೊಂದರೆ ಇಲ್ಲ. ಸೊ ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಸೊ ಇಲ್ಲಿ 2x plus 3y equals to 12, x minus y equals to 6. ಹಾಗಾದ್ರೆ ಹೇಗೆ ಮಾಡೋದು? ಸಿಂಪಲ್, ಬರ್ಕೊಳ್ಳೋಣ ಒಂದ್ಸರಿ ಕ್ವಶನ್. 2x plus 3y equals to 12. ಇಲ್ಲಿ ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಬರ್ಕೊಳ್ತೀವಿ. x minus y is equals to 6. ಸೊ ನಾನೇನು ಹೇಳಿದೆ ನಿಮ್ಗೆ, ಫಸ್ಟು ಚೆಕ್ ಮಾಡಿ ಎಕ್ಸ್ ಪಕ್ಕದಲ್ಲಿರೋದು, ಇದನ್ನ ಎರಡನೇ ಈಕ್ವೇಶನ್. ಎಕ್ಸ್ ಪಕ್ಕದಲ್ಲಿ ಇರುವಂತದ್ದು ಮೊದಲನೇ ಈಕ್ವೇಶನ್ ಅಲ್ಲಿ ಕೋಎಫಿಷಿಯೆಂಟ್ ಮತ್ತು ಎರಡನೇ ಈಕ್ವೇಶನ್ ಅಲ್ಲಿ ಸೇಮ್ ಇದೆಯಾ ನೋಡಿ. ಇಲ್ಲೆಷ್ಟಿದೆ? 2 ಇದೆ. ಬಟ್ ಇಲ್ಲೆಷ್ಟಿದೆ? 1 ಇದೆ. ಹಾಗಾದ್ರೆ ನೀವು ಡೈರೆಕ್ಟ್ ಆಗಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ರಲ್ಲ, ಆ ತರ ಸೈನ್ ಚೇಂಜ್ ಮಾಡೋದಕ್ಕಾಗಲ್ಲ. ಸರಿನಾ? ಸರಿ, ಸೈನ್ ಚೇಂಜ್ ಮಾಡಕ್ ಆಗಲ್ಲ ಅಂತಂದಾಗ ಏನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು ಅಂದ್ರೆ ಎಕ್ಸ್ ಪಕ್ಕದಲ್ಲಿ ಇರುವಂತಹ ಕೋಎಫಿಷಿಯಂಟ್ಗಳನ್ನ ಸೇಮ್ ಮಾಡ್ಕೋಬೇಕು. ಸೇಮ್ ಹೆಂಗ್ ಮಾಡ್ಕೊಳ್ಳೋದು? ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಎಷ್ಟಿದೆ? 2 ಇದೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಎಷ್ಟಿದೆ? 1 ಇದೆ. ಈ ಎಕ್ಸ್ ಪಕ್ಕದಲ್ಲಿ 1ನ್ನ 2 ಮಾಡ್ಕೊಳ್ಳೋಣ. ಈ 1ನ್ನ 2 ಹೆಂಗ್ ಮಾಡ್ಕೋತೀಯ ಅಂದ್ರೆ ಎರಡನೇ ಈಕ್ವೇಶನ್, ಪೂರ್ತಿ ಎರಡನೇ ಈಕ್ವೇಶನ್ಗೆ 2ರಿಂದ ಮಲ್ಟಿಪಲ್ ಮಾಡ್ತಿ. 2ರಿಂದ ಮಲ್ಟಿಪಲ್ ಮಾಡಿದ್ರೆ ಏನಾಗತ್ತೆ? 2 1 2, 2 1 2, 2 ಇಂಟು ಎಕ್ಸ್ ಅಂದ್ರೆ 2x ಮೈನಸ್ ಈ 2ನ್ನ ಈ ವೈಗೆ ಮಲ್ಟಿಪಲ್ ಮಾಡಿ, 2 ಇಂಟು ವೈ ಅಂದ್ರೆ 2y. ನೆಕ್ಸ್ಟ್ 6 12. ಇದನ್ನ ಮೂರನೇ ಈಕ್ವೇಶನ್ ತಗೊಂಡು, ಈಗ ಮೊದಲನೇ ಈಕ್ವೇಶನ್ ಮತ್ತೆ ಮೂರನೇ ಈಕ್ವೇಶನ್ ತಗೊಳ್ಳಿ. ಸೊ ಮೊದಲನೇ ಈಕ್ವೇಶನ್ ಬಂದು 2x plus 3y equals to 12 ಬಂತು. ಮೂರನೇ ಈಕ್ವೇಶನ್ ತಗೊಳ್ಳಿ, 2x minus 2y is equals to 12 ಬಂತು. ಹಾಗಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿರುವಂತಹ ಕೋಎಫಿಷಿಯಂಟ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಸೈನ್ ಚೇಂಜ್ ಮಾಡಿ, ಎರಡನೇ ಸೈನ್ ಅನ್ನ ಚೇಂಜ್ ಮಾಡಿ ಅಪೋಸಿಟ್ ಸೈನ್ ಬರ್ಕೊಳ್ಳಿ, ಅಪೋಸಿಟ್ ಚಿಹ್ನೆಯನ್ನ ಬರ್ಕೊಳ್ಳಿ. ಇಲ್ಲಿ ಪ್ಲಸ್ ಇದೆ, ಓಕೆ. ಸೊ ಇಲ್ಲಿ ಪ್ಲಸ್ ಇದೆ, ಏನ್ ಮಾಡ್ಕೊಳ್ಳಿ ಮೈನಸ್. ಇಲ್ಲಿ ಮೈನಸ್ ಇದೆ, ಏನ್ ಮಾಡ್ಕೊಳ್ಳಿ ಪ್ಲಸ್. ಅರ್ಥ ಆಯ್ತಾ? ಇಲ್ಲಿ ಏನಿದೆ? ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ಕೊಳ್ಳಿ. ಈಗ ಮೊದಲನೇದು ಮೂರನೇದು ಕನ್ಸಿಡರ್ ಮಾಡಿದ್ರೆ ಕ್ಯಾನ್ಸಲ್. ಇದು ಪ್ಲಸ್ ಮತ್ತೆ ಪ್ಲಸ್ ಮಾಡಿದ್ರೆ ಮೊದಲನೇದು ಮೂರನೇದು 3y plus 2y ಅಂತಂದ್ರೆ 5y. ಆಲ್ಸೋ ಯು ನೀಡ್ ಟು ರೈಟ್ ಆನ್ ದ ಸೈನ್ ಆಫ್ ಅ ಬಿಗ್ಗೆಸ್ಟ್ ನಂಬರ್. ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೈನಸ್ 12 12 ಹೋದ್ರೆ 0. ಹಾಗಾದ್ರೆ y ಬೆಲೆ ಎಷ್ಟು ಬಂತು? 0/5. ಆನ್ಸರ್ 0. ಸರಿ, ಸೊ y ಬೆಲೆ ಸಿಕ್ತಾ? ಈಗ ಈ y ಬೆಲೆಯನ್ನ ಮೊದಲನೇದು ಮತ್ತೆ ಎರಡನೇ ಈಕ್ವೇಶನ್ ಯಾವ್ದಾದ್ರೂ ಒಂದು ಈಕ್ವೇಶನ್ ಹಾಕಿ, ಆದ್ರೆ ಮೂರನೇ ಈಕ್ವೇಶನ್ ಹಾಕ್ಬೇಡಿ. ಸೊ ಎರಡನೇ ಈಕ್ವೇಶನ್ ತಗೋತೀನಿ, x minus y is equals to 6. ಹಾಗಾದ್ರೆ x minus y ಅಂದ್ರೆ ಎಷ್ಟು? y ಅಂದ್ರೆ 0 equals 6. ಹಾಗಾದ್ರೆ x ನ ಬೆಲೆ 6 ಆಯ್ತು. x ನ ಬೆಲೆ ಎಷ್ಟಾಯ್ತು? ಸರಿನಾ? x ನ ಬೆಲೆ ಎಷ್ಟು? 6. y ನ ಬೆಲೆ ಎಷ್ಟು? 0. ಈಗ ಇದನ್ನ ಇಲ್ಲಿಗೆ ಹಾಕಿದ್ರೆ ನಿಮ್ಗೆ LHS equals RHS ಬಂದೇ ಬರುತ್ತೆ. x ಇಲ್ಲಿ 6, 6 0 ಹೋದ್ರೆ 6, 6 equals to 6 ಬಂತಲ್ಲ. ಸಿಂಪಲ್, ಸರಿನಾ? ಸೊ ಇದು ನಿಮ್ಗೆ 2 ಮಾರ್ಕ್ಸ್ಗೆ ಬರುವಂತದ್ದು ಒಂದು ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ಗೆ ಗೊತ್ತಿರಬಹುದು, ಇದು ಗೊತ್ತಿದ್ರು ಒಂದ್ಸಲ ಮಾಡಿ, ಅಂದ್ರೆ ರಿವಿಷನ್ ಮಾಡಿ ಒಂದ್ಸಲ ಬರೆದು ಬಿಡಿ. ಯಾಕೆ ಅಂತಂದ್ರೆ ಮ್ಯಾಥ್ಸ್ ರಿವಿಷನ್ ಮಾಡಲೇಬೇಕು, ಮ್ಯಾಥ್ಸ್ ಬರೀಲೇಬೇಕು. ಯಾವ್ದನ್ನ ರಿಪ್ಲೈ ಮಾಡಬೇಕು ಸರ್? ಇಟ್ಸ್ ಓಕೆ, ಸಾರಿ ಅಂತ ಕೇಳಿದ್ದೀರಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಿಕಾಸ್ ದ ವರ್ಡ್ಸ್ ಶುಡ್ ಬಿ ಪರ್ಫೆಕ್ಟ್ ನಾ. ಸೊ
which one you need the prolong that I need to repeat. ಸರಿನಾ? 2 ಮಾರ್ಕ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ, 2 ಮಾರ್ಕ್ಸ್ ಸಿಕ್ಕಿದೆ ಅಂತ ಕೂಡ ಅನ್ಕೊಂಡಿದೀನಿ. ಸೊ ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ ನೋಡಿ, ಇದನ್ನು ಕೂಡ ಮಾಡಬಹುದು. ಸೊ ಈ ತರ ಪ್ರಶ್ನೆ ಕೂಡ ಕೇಳಬಹುದು. ಸೊ ಹೇಗ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಹೆಲೋ, ಹೇಳಿ, ಯಾವ್ದಾದ್ರು ಡೌಟ್ ಇದ್ರೆ ಕೇಳಬಹುದು. ಯಾವುದೇ ಡೌಟ್ಗಳಿದ್ದು ಅಂತಂದ್ರೂ ಕೂಡ, ಅಥವಾ ಯಾವ್ದಾದ್ರು ಕಾನ್ಸೆಪ್ಟ್ ಮೇಲೆ ಡೌಟ್ಗಳಿದ್ದು ಆ ಕಾನ್ಸೆಪ್ಟ್ ಹೇಳ್ಕೊಡಿ ಅಂತಂದ್ರೆ ಇದನ್ನು ಸ್ಕಿಪ್ ಮಾಡಿ ನಿಮ್ಮ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಹೇಳ್ಕೊಟ್ಟು ನಾವು ಮುಂದುವರ್ಕೊಂಡು ಹೋಗೋಣ. ಓಕೆ, ಓಕೆ. ಸೊ ವಿಲ್ ಕಂಟಿನ್ಯೂ ದ ಸೆಷನ್. ಸೊ ಈಗ ಇಂಪಾರ್ಟೆಂಟ್ ಆಗಿ ಮಾತಾಡ್ತಾ ಇರುವಂಥದ್ದು ಇನ್ನೊಂದು ಕ್ವಶನ್ನು. ಸೊ ಈ ರೀತಿ ಕೊಟ್ಟಾಗ ನೀವು ಎಕ್ಸ್ ಪಕ್ಕದಲ್ಲಿ ಇರುವಂಥದ್ದು ಇಲ್ಲಿ ಮೊದಲನೇದಾಗಿ 141 ಇದೆ, ಎರಡನೇದಾಗಿ ಕೆಳಗಡೆ 93 ಇದೆ. ಸೊ ಈಗ ಈ ರೀತಿ ಇದ್ದಾಗ ಮೇಲ್ಗಡೆ ದಿಕ್ಕಿ ಮಲ್ಟಿಪಲ್ ಮಾಡಿ, ಕೆಳಗಡೆ ದಿಕ್ಕಿ ಮಲ್ಟಿಪಲ್ ಮಾಡಿ, ಅದು ದೊಡ್ಡ ದೊಡ್ಡ ನಂಬರ್ಗಳಿದು. ಆಕ್ಚುಲ್ ಆಗಿ ಇದೆಲ್ಲ ಮಲ್ಟಿಪಲ್ ಮಾಡ್ತಾ ಕೂತ್ಕೊಂಡ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗಾದ್ರೆ ನಾವೇನ್ ಮಾಡಬೇಕು ಈ ತರ ಪ್ರಾಬ್ಲಮ್ಸ್ಗಳಿಗೆ ಅನ್ನೋದನ್ನ ನಾವು ನೋಡೋದಾದ್ರೆ ಸಿಂಪಲ್, ನೀವೇನು ಮಾಡಬೇಡಿ. ಸೊ ಫಸ್ಟ್ ಏನ್ ಮಾಡಿ, ಓಕೆ. ಸೊ ಫಸ್ಟ್ ಏನ್ ಮಾಡಿ, ನೀವು ಈ ಒಂದು ನಂಬರ್ಸ್ ಗಳನ್ನ ಸಬ್ಟ್ರಾಕ್ಟ್ ಮಾಡ್ಬಿಡಿ. ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿ, ತಲೆನೇ ಕೆಡ್ಸ್ಕೊಬೇಡಿ, ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿ. ಸೊ ಮೊದಲನೇದು ಎರಡನೇದು ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿ. ಓಕೆನಾ? ಸೊ ಏನಿದು ಇಲ್ಲಿದೆ, ಓಕೆ. ಸೊ ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕೊಡಿ, ಇದನ್ನ ಈಕ್ವೇಶನ್ ನಂಬರ್ ಅಂತ 2 ಕೊಡಿ. ಈಗ ಸಬ್ಟ್ರಾಕ್ಟ್ ಮಾಡ್ಬಿಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿ, ತಲೆನೇ ಕೆಡ್ಸ್ಕೊಬೇಡಿ, ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿ. ಸೊ ಇದು ನಿಮಗೆ 48x ಆಗುತ್ತೆ. ಇಲ್ಲಿ ಪ್ಲಸ್ ಪ್ಲಸ್, ಈಗ ನೀವು ಮೈನಸ್ ಮಾಡಿ ಅಂತ ನಾನು ಹೇಳಿರೋಂಥದ್ದು, ಅರ್ಥ ಮಾಡ್ಕೊಳ್ಳಿ. ಸೊ 93ಯಲ್ಲಿ 141 ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿರೋದು. ಹಾಗಾದ್ರೆ ಇದು -48y ಆಗತ್ತೆ, ಈಕ್ವಲ್ಸ್ ಟು, ಯಾಕಂದ್ರೆ ಸೈನ್ ಆಫ್ ಬಿಗ್ಗೆಸ್ಟ್ ನಂಬರ್ ಬರೀಬೇಕಲ್ಲ, ಹಾಗಾಗಿ. ಸೊ ಅದರಿಂದ ನಾನು ಹೇಳ್ತಿರೋಂಥದ್ದು, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಸಬ್ಟ್ರಾಕ್ಟ್ ಮಾಡಿ ಫಸ್ಟು, ಅಂದ್ರೆ ತುಂಬಾ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ 144. ಸೊ ಈ ರೀತಿ ದೊಡ್ಡ ಕ್ವಶನ್ ನ ಕೊಟ್ಟಾಗ ನೀವು ಅದನ್ನ ಮಲ್ಟಿಪಲ್ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ. ಹಾಗಾದ್ರೆ ಇದಕ್ಕೆ ನಾನು ಹೇಳ್ಕೊಡ್ತಿರೋ ಸಿಂಪಲ್ ಮೆಥಡ್ ಅಥವಾ ಮೆಥಡ್ ಯಾವುದು ಅಂತಂದ್ರೆ, ಸೊ ತಲೆನೇ ಕೆಡ್ಸ್ಕೊಬೇಡಿ, ಫಸ್ಟು ಆ ಎಲಿಮಿನೇಷನ್ ಮೆಥಡ್ ಮಾಡೋಕ್ಕಿಂತ ಮುಂಚೆ ಈ ಎರಡು ಸಮೀಕರಣವನ್ನ, ಈ ಎರಡು ಈಕ್ವೇಶನ್ ನ ನೀವು ಸಬ್ಟ್ರಾಕ್ಟ್ ಮಾಡಿ ಡೈರೆಕ್ಟ್ ಆಗಿ. 141 ಅಲ್ಲಿ 93 ಹೋದ್ರೆ 48, 93 ಅಲ್ಲಿ 141 ಹೋದ್ರೆ -48, 189 ಅಲ್ಲಿ 45 ಹೋದ್ರೆ 144. ಈಗ ಏನ್ ಮಾಡಿ ಅಂದ್ರೆ ಇದನ್ನ 48 ಇಂದ ಡಿವೈಡ್ ಮಾಡಿ. ಸೊ 48 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 48 1s ಆಗತ್ತೆ, ಉಳಿಯೋದು x. ಇಲ್ಲೂ ಅಷ್ಟೇ 48 ಇಂದ ಡಿವೈಡ್ ಮಾಡಿದ್ರೆ ಇಲ್ಲೂ ಅಷ್ಟೇ ಉಳಿಯೋದು 1. ಅಂದ್ರೆ ಇಲ್ಲಿ 1 ಉಳಿತು, 48 1s 1x. ಇಲ್ಲಿ 48 1s 1 ಈಕ್ವಲ್ಸ್ ಟು 48 ಅನ್ನ 144 ನ 48 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ 3 ಬರುತ್ತೆ. ನೋಡಿ, ಇದನ್ನ ಮೂರನೇ ಈಕ್ವೇಶನ್ ಅಂತ ಬರ್ಕೊಳ್ಳಿ. ಈಗ ನೋಡಿ, ಇಲ್ಲಿರೋ ಮೊದಲನೇ ಈಕ್ವೇಶನ್ ಎಷ್ಟು ದೊಡ್ಡದಿತ್ತು, ಈಗ ಇದು ಎಷ್ಟು ಚಿಕ್ಕದಾಗಿ ಬಂತು ಅನ್ನೋಂಥದ್ದು ಅರ್ಥ ಆಗಿದೆಯಾ? ನಾನು ಏನೂ ಮಾಡಿಲ್ಲ, ಎರಡು ಈಕ್ವೇಶನ್ ಇತ್ತು, ಆ ಎರಡು ಈಕ್ವೇಶನ್ ನಾವು
ಮಾಮೂಲಿ ಮೆಥಡ್ ಅಲ್ಲಿ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ದೊಡ್ಡದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನ ಸಬ್ಟ್ರಾಕ್ಟ್ ಮಾಡಿದೆ. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಬಂದಿರೋ ಆನ್ಸರ್ ಅನ್ನ ಅಥವಾ ಬಂದಿರೋ ಈಕ್ವೇಶನ್ ನ 48 ಇಂದ ಡಿವೈಡ್ ಮಾಡಿದೆ. 48 ಇಂದ ಡಿವೈಡ್ ಮಾಡಿದ್ರೆ ನನಗೆ ಕಡೆಯದಾಗಿ ಉಳಿಯೋ ಈಕ್ವೇಶನ್ ಏನು ಅಂದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 3 ಅಂತ ಉಳಿಯುತ್ತೆ. ಅದನ್ನ ಮೂರನೇ ಈಕ್ವೇಶನ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ, ಪುನಃ ಅದೇ ಈಕ್ವೇಶನ್ ಅನ್ನ ಬರ್ಕೊಳ್ಳಿ. 141x ಪ್ಲಸ್ 93y ಈಕ್ವಲ್ಸ್ ಟು 189 ಅಂತ ಬರ್ಕೊಳ್ಳಿ. ಇಲ್ಲಿ 93x ಪ್ಲಸ್ 141y ಇಸ್ ಈಕ್ವಲ್ಸ್ ಟು 45 ಅಂತ ಬರ್ಕೊಳ್ಳಿ. ನಾನು ಏನ್ ಹೇಳ್ದೆ, ಮೊದಲನೇ ಒಂದು ಈ ಸ್ಟೆಪ್ ಅಲ್ಲಿ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳ್ದೆ ಅಲ್ವಾ. ಅದೇ ತರ ಈಗೇನ್ ಮಾಡಿ, ಇಲ್ಲಿರೋದನ್ನ ಆಡ್ ಮಾಡಿ. ಸೊ ಡೈರೆಕ್ಟ್ ಆಗಿ ಆಡ್ ಮಾಡಿದ್ರೆ 141 ಪ್ಲಸ್ 93, ಸೊ 4, ಸೊ 3 2 234x ಪ್ಲಸ್ ಇದು 234, ಇಲ್ಲೂ ಅಷ್ಟೇ ಬರುತ್ತಾ? ಹೌದು. ಇದು 93ನಾ? ಓಕೆ ಇದು 93. ಇಲ್ಲಿದೆಯಲ್ಲ 1, ಸರಿ. ಸೊ 3 ಪ್ಲಸ್ 1 234y 234y ಈಕ್ವಲ್ಸ್ ಟು, ಈಗ ಇದನ್ನು ಆಡ್ ಮಾಡ್ಬಿಡಿ. ಸೊ 189 ಪ್ಲಸ್ 45, ಸೊ 234. ನಾವು ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ದು, ಸೊ ಇದರಲ್ಲಿ ನಾವೇನ್ ಮಾಡಬೇಕು, ಆಡ್ ಮಾಡಬೇಕು. ಈಗ ಇದನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲೂ 234 ಇದೆ, ಇಲ್ಲೂ 234 ಇದೆ, ಇಲ್ಲೂ 234 ಇದೆ. ನೀವೇನ್ ಮಾಡಿ, ಡೈರೆಕ್ಟ್ ಆಗಿ ಫುಲ್ ಇಕ್ವೇಶನ್ ನ 234 ಇಂದ ಡಿವೈಡ್ ಮಾಡಿ. ಉಳಿಯೋದು ಎಕ್ಸ್, ಇಲ್ಲಿ ಉಳಿಯೋದು ವೈ, ಇಲ್ಲಿ ಉಳಿಯೋದು 1. ಹಾಗಾದ್ರೆ ಇದನ್ನ 4ನೇ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡಿ. ಈಗ ನೋಡಿ, ಇಲ್ಲಿ ನಿಮ್ಗೆ ಎರಡು ದೊಡ್ಡದಾದ ಈಕ್ವೇಶನ್ ಬಂದಿತ್ತು, ಅದನ್ನ ನಾನು ತುಂಬಾ ಸಿಂಪಲ್ ಆಗಿರೋ ಈಕ್ವೇಶನ್ ತರಹ ಮಾಡಿ ಕೂರಿಸಿದೆ. ಸೊ ಒಂದು ಎಕ್ಸ್ ಮೈನಸ್ ವೈ ಈಕ್ವಲ್ಸ್ 3 ಬಂತು, ಇನ್ನೊಂದು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 1 ಬಂತು. ಸೊ ಹೇಗೆ ಮಾಡಿದೆ, ಸೊ ಸಬ್ಟ್ರಾಕ್ಟ್ ಮಾಡಿದೆ, 48 ಡಿವೈಡ್ ಮಾಡಿದೆ, ಒಂದು ಈಕ್ವೇಶನ್ ಆಡ್ ಮಾಡಿದ ಬಂದಿರೋ ಈಕ್ವೇಶನ್ ನ 234 ಇಂದ ಡಿವೈಡ್ ಮಾಡಿದೆ, ನಿಮಗೆ ಇನ್ನೊಂದು ಈಕ್ವೇಶನ್ ಬಂತು. ಈಗ ಈ ಎರಡು ಈಕ್ವೇಶನ್ ನ ಎಲಿಮಿನೇಷನ್ ಮೆಥಡ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಿ. ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 3, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 1. ಈಗ ಎಕ್ಸ್ ಪಕ್ಕದಲ್ಲಿರೋ ಕೋಎಫಿಷಿಯಂಟ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಸೈನ್ ಚೇಂಜ್ ಮಾಡಿ. ಇದು ಮೈನಸ್ ಆಗತ್ತೆ, ಇಲ್ಲಿ ಮೈನಸ್ ಆಗತ್ತೆ, ಇಲ್ಲಿ ಮೈನಸ್ ಆಗತ್ತೆ, ಸರಿನಾ? ಸರಿ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನಿಮಗೆ, ಇಲ್ಲಿ ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗತ್ತೆ, ಕರೆಕ್ಟಾ? ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಆಗತ್ತೆ. ಸೊ ಕ್ಯಾನ್ಸಲ್ ಮಾಡಿ. ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಯ್ತು, ಸೊ ಅದನ್ನ ಆಡ್ ಮಾಡಿ. ಸೊ ಮೈನಸ್ 2y ಬಂತು. ಸೊ 3y ಅಲ್ಲಿ 3 ಅಲ್ಲಿ 1 ಹೋದ್ರೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 3 ಅಲ್ಲಿ 1 ಹೋದ್ರೆ 2 ಬಂತು. ಹಾಗಾದ್ರೆ y ಇಸ್ ಈಕ್ವಲ್ಸ್ ಟು 2 ಮೈನಸ್ 2 ಅಂತಂದ್ರೆ 1 ಹಾಗಾದ್ರೆ y ನ ಬೆಲೆ -1 ಬಂತು. ಈ y ನ ಬೆಲೆ ಬಂದಿರೋದನ್ನ ಈ ಈಕ್ವೇಶನ್ ಗೆ ಹಾಕಿ, ನಿಮಗೆ ತಂತಾನೆಗೆ ಯಾವ್ದು ವ್ಯಾಲ್ಯೂ ಸಿಗುತ್ತೆ, ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ y ಬೆಲೆ 1 ಆದೇಶಿಸಿದ್ರೆ ಎಕ್ಸ್ ಪ್ಲಸ್ ಈ ಈಕ್ವೇಶನ್ ಗೆ ಹಾಕಿ, ಇಲ್ಲಿರೋ ಈಕ್ವೇಶನ್ ಗೆ ಹಾಕಿ, ಎಕ್ಸ್ ಪ್ಲಸ್ y ಅಂತಂದ್ರೆ -1 ಈಕ್ವಲ್ಸ್ ಟು 1. ಸೊ ಎಕ್ಸ್ ಪ್ಲಸ್ ಇಂಟು ಮೈನಸ್ ಇಸ್ -1 ಈಕ್ವಲ್ಸ್ ಟು 1. ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಆಚೆ ಕಳಿಸಿದ್ರೆ 1 + 1 ಆಚೆ 2. ಹಾಗಾದ್ರೆ ಎಕ್ಸ್ ನ ಬೆಲೆ 2, y ನ ಬೆಲೆ -1. ಸಿಂಪಲ್. ಅಷ್ಟು ದೊಡ್ಡದಾದ ಈಕ್ವೇಶನ್ ಕೊಟ್ಟಿದ್ದು, ಆದ್ರೆ ಆ ಎರಡು ಈಕ್ವೇಶನ್ ನ ಇಟ್ಕೊಂಡು ನಾವೇನ್ ಮಾಡ್ದೋ, ಸಿಂಪಲ್ ಆಗಿರೋ ಈಕ್ವೇಶನ್ ಮಾಡ್ಕೊಂಡು ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡ್ಕೊಂಡು ಎಕ್ಸ್ ನ ಬೆಲೆ ಮತ್ತು ವೈ ನ ಬೆಲೆಯನ್ನ ಕಂಡಿಡ್ದು. ಸಿಂಪಲ್. ಕ್ಲಿಯರಾ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ, ಅಥವಾ ಮುಂದಿನ
ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಮುಂದಿನ ಕಾನ್ಸೆಪ್ಟ್ ಯಾವುದು? ಓಕೆ, ಇದು ಇಂಪಾರ್ಟೆಂಟು. ಮುಂದಿನ ಕಾನ್ಸೆಪ್ಟು ಯಾವುದು? ಸಾಲ್ವ್ ದ ಪೇರ್ ಆಫ್ ಇಕ್ವೇಶನ್ ಬೈ ಗ್ರಾಫಿಕಲಿ. ಸೊ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನ ಯಾವ ವಿಧಾನದಿಂದ ಬಿಡಿಸ್ಬೇಕು? ನಕ್ಷೆ ವಿಧಾನದಿಂದ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನಿಮಗೆ ಒಂದು ಕ್ವಶನ್ ನಾಳಿನ ಎಕ್ಸಾಮ್ ನಲ್ಲಿ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಓಕೆ, ಸರಿ, ಮಾಡ್ಕೊಂಡು ಹೋಗೋದಾದ್ರೆ ಹೇಗೆ ಮಾಡುವಂಥದ್ದು, ಹೇಗೆ ನಾನು ಮಾರ್ಕ್ಸ್ ತಗೊಳ್ಳುವಂಥದ್ದು ಅನ್ನೋದನ್ನ ನೋಡೋದಾದ್ರೆ ಸಿಂಪಲ್. ಎರಡು ಈಕ್ವೇಶನ್ ಕೊಟ್ಟಿರ್ತಾರೆ, ಹಿಂಗೆ ಬರ್ಕೊಂಬಿಡಿ ಎರಡು ಈಕ್ವೇಶನ್. ಎಕ್ಸ್ ಪ್ಲಸ್ 3y ಈಕ್ವಲ್ಸ್ ಟು 6. ನೆಕ್ಸ್ಟ್ 2x ಮೈನಸ್ 3y ಈಕ್ವಲ್ಸ್ ಟು 12. ಹೀಗೆ ಬರ್ಕೊಂಬಿಡಿ. ಓಕೆನಾ? ಸೊ ನಾನು ಹೇಗೆ ಮಾರ್ಕ್ಸ್ ತಗೋಬೇಕು ಅನ್ನೋ ಮೆಥಡ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಂಡು. ಸೊ ಇಷ್ಟು ಏನ್ ಕ್ವಶನ್ ಪೇಪರ್ ಅಥವಾ ಆನ್ಸರ್ ಬುಕ್ಲೆಟ್ ಇರುತ್ತೆ, ಆನ್ಸರ್ ಬುಕ್ಲೆಟ್ ಅಲ್ಲಿ ಈ ಎರಡು ಈಕ್ವೇಶನ್ ಬರ್ಕೊಂಡು ಇಲ್ಲೊಂದು ಲೈನ್ ಹೇಳ್ಕೊಂಬಿಡಿ ಹಿಂಗೆ. ಸೊ ಈಗ ಇಲ್ಲಿ ಎಕ್ಸ್ ನ ಇಟ್ಕೊಳ್ಳಿ, ಉಳಿದಿರೋದನ್ನ ಆಚೆ ಕಳಿಸಿ. 6 ಉಳಿದಿರೋದು ಆಚೆ ಕಳಿಸಿದ್ರೆ 6 ಅಲ್ಲೇ ಇದೆ. 3y ಈ ಕಡೆಗೆ ಬಂದ್ರೆ ಮೈನಸ್ 3y. ಸರಿನಾ? ಸರಿ, ಲೈನ್ ಹಾಕೊಳ್ಳಿ, ಎರಡು ಈಕ್ವೇಶನ್ ಬರ್ಕೊಳ್ಳಿ, ನಾನು ಹೇಳ್ತಾರ ಮಾಡ್ಕೊಂಡು ಹೋಗಿ. ಈಗ y ಗೆ ಬೆಲೆಗಳನ್ನ ಕೊಟ್ಕೊಂಡು ಹೋಗಿ. y ಗೆ 1 ಕೊಡಿ. y ಗೆ 1 ಕೊಟ್ರೆ x ಈಕ್ವಲ್ 6 ಮೈನಸ್ 3 ಇಂಟು 1. ಸೊ 6 ಮೈನಸ್ 3 ಆಯ್ತು. 6 3 ಹೋದ್ರೆ 3. ಸರಿನಾ? ಅಂದ್ರೆ y ಗೆ 1 ಕೊಟ್ರೆ x 3 ಬಂತು ಅಂತ ಅದರ ಅರ್ಥ. y ಗೆ 2 ಕೊಡಿ. ನೆಕ್ಸ್ಟ್ x ಈಕ್ವಲ್ 6 ಮೈನಸ್ 3 ಇಂಟು 2 ಕೊಡಿ. ಹಾಗಾದ್ರೆ 6 ಮೈನಸ್ 6 ಆಯ್ತು, 0 ಆಯ್ತು. ನೆಕ್ಸ್ಟ್ y ಗೆ ಮೈನಸ್ 1 ಕೊಡಿ. x is equals to 6 minus 3 into minus 1 ಕೊಡಿ. ಹಾಗಾದ್ರೆ ಇಲ್ಲಿ 6 minus into minus is plus, 3 ones are 3. So 6 plus 3 is 9. ಸರಿನಾ? ನೆಕ್ಸ್ಟ್ y ಬೆಲೆ 3 ಕೊಡಿ. x is equals to 6 minus 3. ಸೊ 6 ಮೈನಸ್ 3 3 is 9. 6 9 ಹೋದ್ರೆ 3. ಯಾವ 3? ಮೈನಸ್ 3. ಸಾಕು. ಈ 4 ಬೆಲೆಗಳನ್ನ ಹಾಕೊಳ್ಳಿ. 4 ಬೆಲೆ ಇದ್ರೆ ಸಾಕು ನಿಮ್ಗೆ. 4 ಬೆಲೆಗಳನ್ನ ಹಾಕ್ಬಿಟ್ರೆ ಆರಾಮಾಗಿ ಗ್ರಾಫ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಗ್ರಾಫ್ ನಿಮ್ಗೆ ಈಸಿಯಾಗಿ ಸಿಕ್ಬಿಡತ್ತೆ. ಅರ್ಥ ಆಗ್ತಿದೆಯಾ ಹೇಳೋದು? ಸರಿ, ಇದು ಮೊದಲನೇದು. ಈ ತರ ಬರ್ದ ಮೇಲೆ ನೀವೇನ್ ಮಾಡಿ ಅಂತಂದ್ರೆ ಕೆಳಗಡೆ ಒಂದು ಬಾಕ್ಸ್ ನ ಹಾಕೊಂಡ್ಬಿಡಿ. ಸೊ ಬಾಕ್ಸ್ ನ ಹಾಕೊಂಡ ಮೇಲೆ ಇಲ್ಲಿ ಬರ್ಕೊಂಡಿರೋ ವ್ಯಾಲ್ಯೂಸ್ಗಳನ್ನ ನೀವು ಆ ಬಾಕ್ಸ್ ನಲ್ಲಿ ಫಿಲ್ ಮಾಡ್ಬಿಡಿ. ಸೊ ಒಂದು ಎಕ್ಸ್, ಒಂದು ವೈ. ಸೊ ಇಲ್ಲಿ ಬಾಕ್ಸ್ ಹಾಕೊಂಡ್ರಿ. ಸೊ ಮೊದಲನೇ ವ್ಯಾಲ್ಯೂನ ಕೊಟ್ಟಿದೇನು ಅದನ್ನೆಲ್ಲ ಬರ್ಕೊಂಬಿಡೋಣ, ಆಯ್ತಾ? ಸೊ ಮೊದಲನೇ ವ್ಯಾಲ್ಯೂ ಎಕ್ಸ್ ವೈ 1 ಕೊಟ್ಟಾಗ ನಮಗೆ 3 ಬಂತು. ನೆಕ್ಸ್ಟ್ ವೈ 2 ಕೊಟ್ಟಾಗ 0 ಬಂತು. ನೆಕ್ಸ್ಟ್ y ಮೈನಸ್ 1 ಕೊಟ್ರೆ 9 ಬಂತು. ನೆಕ್ಸ್ಟ್ ಲಾಸ್ಟ್ 3 ಕೊಟ್ರೆ ಮೈನಸ್ 4 ಬಂತು. ಸರ್ 3 ವ್ಯಾಲ್ಯೂ ಸಾಕಾ? 3 ವ್ಯಾಲ್ಯೂನಾದ್ರೂ ತಗೊಳ್ಳಿ. ಅಟ್ಲೀಸ್ಟ್ 3 ವ್ಯಾಲ್ಯೂ ಬರೋ ತನಕನಾದ್ರು ಮಾಡಿ. ಆಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹಿಂಟ್ ಹೇಳ್ಕೊಡ್ತೀವಿ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಗ್ರಾಫ್ನ ಆರಾಮಾಗಿ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ 5 ಮಾರ್ಕ್ಸ್ ನ ತಗೊಳ್ಳೋದು ಹಿಂಗೆ ಅನ್ನೋದನ್ನ ಹೇಳ್ತಾ ಇರೋದು. ಈಗ ಇದು ಮೊದಲನೇ ಪಾರ್ಟ್ ಮುಗೀತು. ಮೊದಲನೇ ಪಾರ್ಟ್ ಆಯ್ತು. ಎಕ್ಸ್ ಇಟ್ಕೊಂಡೆ, ಉಳಿದಿರೋದೆಲ್ಲ ಆಚೆ ಕಳಿಸ್ದೆ, ವೈಗೆ ಬೆಲೆಗಳನ್ನ ಹಾಕೊಂಡು ಹೋದೆ, ಬಂತು, ಅದನ್ನ ಈ ಬಾಕ್ಸ್ ಅಲ್ಲಿ ಹಾಕಿಟ್ಟೆ. ಅದೇ ತರ ಇಲ್ಲೂ ಮಾಡಿ. ಎಕ್ಸ್ ನ ಇಟ್ಕೊಳ್ಳಿ, ಉಳಿದಿರೋದನ್ನ ಆಚೆ ಕಳಿಸಿ. 12 ಇದೆ, ಮೈನಸ್ 3y ಆ ಕಡೆ ಹೋಗೋದ್ರೆ ಪ್ಲಸ್ 3y. ಪುನಃ ಎಕ್ಸ್ ನ ಇಟ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ? ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಪ್ಲಸ್ 3y. ಈ 2 ಆಚೆಗೆ ಹೋದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಈಗ ಸ್ವಲ್ಪ ಇದು ಕಷ್ಟ ಇದೆ. ಹಿಂಗೆ ಕಷ್ಟ ಇದೆ? ಇಲ್ಲಿ ಡಿವೈಡೆಡ್ ಬೈ 2 ಇರ್ಲಿ, ಇಲ್ಲಿ ಡಿವೈಡೆಡ್ ಬೈ 2 ಇದೆ. ಹಾಗಾದ್ರೆ ಇಲ್ಲಿ ಯಾವ ಬೆಲೆಗಳನ್ನ ಕೊಡಬೇಕು, ವೈ ಬೆಲೆ ಏನ್ ಕೊಡಬೇಕು ಅನ್ನೋದನ್ನ ಒಂಚೂರು ಯೋಚನೆ ಮಾಡೋಣ. ಯಾಕೆಂದ್ರೆ ಈ ಬಾಕ್ಸ್ ನ ವ್ಯಾಲ್ಯೂಗೂ ನೆಕ್ಸ್ಟ್ ಇಲ್ಲಿ ಹಾಕೋ ಬಾಕ್ಸ್ ನ ವ್ಯಾಲ್ಯೂಗೂ ಹತ್ತಿರ ಇರ್ಬೇಕು. ತುಂಬಾ ದೂರದ ಹಾಕೋಕ್ ಹೋಗ್ಬಿಡಿ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಸೊ ಏನ್ ಮಾಡೋಣ ಹಾಗಾದ್ರೆ ನೋಡ್ಕೊಳ್ಳಿ, ಸಿಂಪಲ್. ಸೊ ಫಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಂಬೋಣ.
ಮೈಂಡ್ ಕ್ಯಾಲ್ಕುಲೇಷನ್ ಏನು? ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ, ವೈಗೆ ಬೆಲೆಗಳನ್ನ ಕೊಡೋದಕ್ಕೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನ್ ಮಾಡಬೇಕು? ವೈಗೆ ಬೆಲೆ ಕೊಟ್ರೆ ಅದನ್ನ 3ರಿಂದ ಗುಣಿಸ್ಬೇಕು, ಮಲ್ಟಿಪಲ್ ಮಾಡಬೇಕು, ಅದನ್ನ 12ಗೆ ಆಡ್ ಮಾಡಬೇಕು. 12ಗೆ ಆಡ್ ಮಾಡಿದ್ಮೇಲೆ ಬರೋ ಆನ್ಸರ್ನ 2 ಡಿವೈಡ್ ಮಾಡಬೇಕು. ಈಗ ಅಕಸ್ಮಾತ್ 1 ಕೊಟ್ಟರು ಕೂಡ ನಿಮಗೆ 12 ಪ್ಲಸ್ ಅಂತಂದ್ರೆ ನಿಮಗೆ ಗ್ರಾಫ್ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ 9ವರೆಗೆ ಕೊಟ್ಟಿರ್ತೀರಲ್ವಾ, ಹಾಗಾಗಿ ಇಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ನಮ್ಮ ಮೊದಲನೇ ಬಾಕ್ಸ್ ವ್ಯಾಲ್ಯೂ ಹತ್ತತ್ರ 9ವರೆಗೆ ಇರೋದ್ರಿಂದ ನೀವಿಲ್ಲಿ ಪ್ಲಸ್ ವ್ಯಾಲ್ಯೂನ ಕೊಟ್ರೆ ಜಾಸ್ತಿ ಆಗೋದ್ರಿಂದ ನೀವೇನ್ ಮಾಡಿ ಅಂದ್ರೆ ವೈಗೆ ಬೆಲೆಯನ್ನ ಮೈನಸ್ ಕೊಟ್ಕೊಂಡು ಹೋಗಿ. ಸರಿನಾ? ಸರಿ, ಅಕಸ್ಮಾತ್ ವೈಗೆ -1 ಕೊಟ್ಟೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತೆ. 3 1 3, 12ರಲ್ಲಿ 3 ಹೋದ್ರೆ 9, 9 2ರಿಂದ ಭಾಗ ಆಗಲ್ಲ. ಬಟ್ ಪಾಯಿಂಟ್ ವೈಸ್ ಅಲ್ಲಿ ಹಾಕಕ್ ಆಗಲ್ಲ ಅಂತಲ್ಲ, ಹಾಕ್ಬಹುದು. ಬಟ್ 2 ಕೊಡಿ ಅಂದ್ರೆ 2 ಕೊಟ್ರೆ 3 2 6 ಆಯ್ತು. 12ರಲ್ಲಿ 6 ಹೋದ್ರೆ 6 ಡಿವೈಡ್ ಆಗತ್ತೆ 2ರಿಂದ. ಸೊ ಈವನ್ ನಂಬರ್ ಕೊಟ್ಕೊಂಡು ಹೋಗಿ. ಹಾಗಾದ್ರೆ ವೈಗೆ -2 ಕೊಡ್ತೀನಿ ನಾನು. -2 ಕೊಟ್ರೆ 12 ಪ್ಲಸ್ 3 -2 ಭಾಗಿಸು 2. ಹಾಗಾದ್ರೆ ಎಕ್ಸ್ 12 ಪ್ಲಸ್ ಇಂಟು ಮೈನಸ್ ಮೈನಸ್ 6 ಡಿವೈಡೆಡ್ ಬೈ 2. ಹಾಗಾದ್ರೆ 6/2 ಆನ್ಸರ್ 3. ಸರಿನಾ? ವೈಗೆ -2 ಕೊಟ್ರೆ ನೋಡಿ, ಈ ಜಾಗದಲ್ಲಿ ನಂಗೆ 3 ಬೆಲೆಗಳನ್ನ ತಗೊಳ್ಳಿ ಸಾಕು, ಬರೀ 3 ಬೆಲೆ ಸಾಕು. ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಗ್ರಾಫಲ್ಲಿ. ನೆಕ್ಸ್ಟ್ ವೈ 3 ಕೊಟ್ಬೇಡಿ. 3 ಕೊಟ್ರೆ ಪಾಯಿಂಟ್ ವೈಸ್ ಅಲ್ಲಿ ಬರುತ್ತೆ, ಡಿವೈಡ್ ಆಗಲ್ಲ ಪೂರ್ತಿಯಾಗಿ. ಪಾಯಿಂಟ್ ವೈಸ್ ಅಲ್ಲಿ ಹಾಕಕ್ ಆಗಲ್ಲ ಅಂತಲ್ಲ, ಬೇಡ. ನಾವು ಈವನ್ ನಂಬರ್ಸ್ ಕೊಡೋಣ. ಓಕೆ, ಸೊ -4 ಕೊಡಿ. -4 ಕೊಟ್ರೆ ಏನಾಗುತ್ತೆ? ಎಕ್ಸ್. ಓಕೆ, ಇಲ್ಲಿ ಐ ಥಿಂಕ್ ಮೇ ಬಿ ಕಾಣಿಸಲ್ಲ ಅನ್ಸುತ್ತೆ, ಇಲ್ಲಿ ಬರಿತೀನಿ, ನೆಕ್ಸ್ಟ್ ಪೇಜ್ ಅಲ್ಲಿ ಬರಿತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಎಷ್ಟು ಕೊಡ್ತಾ ಇದೀವಿ ಈಗ? -4. ಕರೆಕ್ಟಾ? ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಮೈನಸ್, ಓಕೆ, ಪ್ಲಸ್ 3 ಇಂಟು -4 ಡಿವೈಡೆಡ್ ಬೈ 2. ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಮೈನಸ್ 4 ಮುರ್ಲಿ 12/2. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0/2, 0 ಬಂತು. 2 ಬೆಲೆ ಬಂತಾ? ಈಗ -6 ಕೊಟ್ಟರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ನೀವೇನ್ ಮಾಡಿ, ಸ್ವಲ್ಪ ತಲೆ ಓಡಿಸಿ, ಒಂದು ಬೆಲೆಯನ್ನ ನೀವು ವೈ -2 ಕೊಟ್ಟಿದ್ದೀರಾ, -4 ಕೊಟ್ಟಿದ್ದೀರಾ, ಒಂದು ಬೆಲೆಯನ್ನ 0 ಕೊಡಿ. ವೈ ಬೆಲೆ 0 ಕೊಟ್ರೆ ಏನಾಗುತ್ತೆ ನೋಡಿ? ಎಕ್ಸ್ ಈಕ್ವಲ್ಸ್ 12, ಅರ್ಥ ಮಾಡ್ಕೊಳ್ಳಿ, ಪ್ಲಸ್ 3 ಇಂಟು 0 ಭಾಗಿಸು 2, ಇದು 0. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 12, 3 0. ಹಾಗಾದ್ರೆ ಸೊ ಇನ್ನು ಉಳಿದಿರೋದು 3 0 0 ಆದ್ರೆ 12ಗೆ 0 ಆಡ್ ಮಾಡಿದ್ರೆ 12 ಬರುತ್ತೆ, 12/2 ಬರುತ್ತೆ. ಆನ್ಸರ್ 6 ಬಂತು. ಸಾಕು, 3 ಪಾಯಿಂಟ್ ಸಾಕು. ಸೊ 3 ಪಾಯಿಂಟ್ ಬಂದಿರುತ್ತಲ್ಲ, ಅದನ್ನ ನೀವೇನ್ ಮಾಡಿ ಬಾಕ್ಸ್ ನಲ್ಲಿ ಹಾಕೊಂಡ್ಬಿಡಿ. ಸೊ ಬಾಕ್ಸ್ ನಲ್ಲಿ ಹಾಕೊಂಡ್ಬಿಟ್ರೆ ಆರಾಮಾಗಿ ನಿಮಗೆ 2 ಬಾಕ್ಸ್ ಬಂತು ವ್ಯಾಲ್ಯೂಸ್. ಆ 2 ಬಾಕ್ಸ್ ವ್ಯಾಲ್ಯೂಸ್ ಅನ್ನ ನೀವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದ್ರೆ ಆರಾಮಾಗಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ ನಿಮಗೆ? ಈಸಿಯಾಗಿ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸರಿ. ಸೊ ಇಲ್ಲೇನ್ ಮಾಡಿ, ಹೀಗೆ ಹಾಕೊಳ್ಳಿ, 3 ವ್ಯಾಲ್ಯೂಸ್ ಹಾಕು. ಎಕ್ಸ್ ವೈ. ಸೊ ನಾವು ಫಸ್ಟ್ ವೈ ಏನ್ ಕೊಟ್ಟಿದ್ದೋ? ವೈಗೆ -2 ಕೊಟ್ಟಿದ್ದು. ವೈಗೆ -2 ಕೊಟ್ರೆ ನಮ್ಗೆ ಏನ್ ಬಂತು? ವೈಗೆ -2 ಕೊಟ್ರೆ 3 ಬಂತು. ಹಾಗಾದ್ರೆ ಈ 3 ಬರ್ಕೊ. ನೆಕ್ಸ್ಟ್ -4 ಕೊಡಿ. -4 ಕೊಟ್ರೆ ಏನ್ ಬಂದಿತ್ತು? 0. ನೆಕ್ಸ್ಟ್ ಏನ್ ಬಂದಿತ್ತು? 0 ಕೊಟ್ಟು 0 ಕೊಟ್ರೆ 6. ಸಾಕು. ಈಗ ಈ 2 ಬಾಕ್ಸ್ ನ ನೋಡ್ಕೊಳ್ಳಿ. ಈ 2 ಬಾಕ್ಸ್ ಅಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೇಮ್ ನಂಬರ್ಸ್ ಗಳಿದೆಯಾ 2 ಬಾಕ್ಸ್ ಅಲ್ಲಿ ಅನ್ನೋದು ಚೆಕ್ ಮಾಡ್ಕೊಳ್ಳಿ. 3ಕ್ಕೆ -2, 3ಕ್ಕೆ -2, ಆಮೇಲೆ 0ಗೆ -4, ಆಮೇಲೆ 6ಕ್ಕೆ 0, 6ಕ್ಕೆ 0 ಇಲ್ಲ. ಈಗೇನ್ ಮಾಡಿ, ಗ್ರಾಫ್ ಅಲ್ಲಿ ಹಾಕ್ತಿರಲ್ಲ, ಈ ಗ್ರಾಫ್ ಅಲ್ಲಿ ಪಾಯಿಂಟ್ಸ್ ಗಳನ್ನ ಪ್ಲಾಟ್ ಮಾಡ್ತಿರಲ್ಲ, ಪ್ಲಾಟ್ ಮಾಡಾದ್ಮೇಲೆ 3ಕ್ಕೆ -2, 0ಗೆ -4 ಹಾಕದ್ಮೇಲೆ ಅಕಸ್ಮಾತ್ ನಿಮ್ಗೆ ಈ ಲೈನ್ ಹಿಂಗಿತ್ತು ಅಂತಂದ್ರೆ ಈ ಲೈನ್ ಒಂಚೂರು ಎಕ್ಸ್ಟೆಂಡ್ ಮಾಡಿ, ಸ್ಕೇಲ್ ತಗೊಂಡು ಎಕ್ಸ್ಟೆಂಡ್ ಮಾಡಿ. ಇನ್ನೊಂದು ಲೈನ್ ಹಾಕೋತೀರಾ, ನಿಮ್ಗೆ ಇಷ್ಟು ಮಾತ್ರ ಬರುತ್ತೆ ಅಂತ ಅನ್ಕೊಳ್ಳಿ, ತಲೆನೇ ಕೆಡ್ಸ್ಕೊಬಿಡಿ. ಆ ಲೈನ್ ಏನ್ ಮಾಡಿ, ಎಕ್ಸ್ಟೆಂಡ್ ಮಾಡಿ. ಆಗ ನಿಮ್ಗೆ ಇಲ್ಲಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಬರುತ್ತೆ. ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನ ಗುರ್ತು ಮಾಡಿ, ಆಗ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದು ನಿಮಗೆ ಗ್ರಾಫ್ ನಲ್ಲಿ ಹೇಗೆ ಪಾಯಿಂಟ್ಸ್ ಗಳನ್ನ ತಗೊಂಡು
ಮಾಡಿ ಆರಾಮಾಗಿ ಪಾಯಿಂಟ್ಸ್ ತಗೋಬಹುದು, ಮಾರ್ಕ್ಸ್ ತಗೋಬಹುದು ಅಂತ. ಸೊ ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ, ಇದನ್ನ ನೀವೇ ಟ್ರೈ ಮಾಡಿ ಒಂದ್ಸಲ. ವೆರಿ ವೆರಿ ಇಂಪಾರ್ಟೆಂಟ್ ಗ್ರಾಫ್. ಗ್ರಾಫ್ 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 ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಮುಂದಿನ ಟಾಪಿಕ್ಗೆ ಹೋಗೋಣ. ಸೊ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಅಥವಾ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಇದೊಂದು ಹೋಮ್ವರ್ಕ್ ಅಂದ್ರೆ ರಿವಿಷನ್. ಸೊ ನೆಕ್ಸ್ಟ್ ಚಾಪ್ಟರ್ ಕ್ವಾಡ್ರಾಟಿಕ್ ಇಕ್ವೇಶನ್. ನಾವು ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ವರ್ಗ ಸಮೀಕರಣ. ಐ ಥಿಂಕ್ ವರ್ಗ ಸಮೀಕರಣ ಅಪ್ಲೋಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಎಸ್, ವರ್ಗ ಸಮೀಕರಣದ ಚಾಪ್ಟರ್ ವಿಡಿಯೋ ನನ್ನ VGT ಅಕಾಡೆಮಿ ಚಾನಲ್ ನಲ್ಲಿ ಅಪ್ಲೋಡ್ ಆಗಿದೆ. ಸೊ ನೀವು ಹೋಗಿ ಅದನ್ನ ಕಲ್ತ್ಕೊಳ್ಳಿ. ಅದರಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ನಾನು. ಫ್ಯಾಕ್ಟರೈಸ್ ಮಾಡೋದು ಹೇಗೆ, ಅಪವರ್ತನ ವಿಧಾನದಿಂದ, ಮತ್ತು ಆ ನೇಚರ್ ಆಫ್ ದ ರೂಟ್ಸ್ ನ ಕಂಡುಹಿಡಿದು ಹೇಗೆ, ಅಂದ್ರೆ ಮೂಲಗಳ ಸ್ವಭಾವವನ್ನ ಕಂಡುಹಿಡಿಯೋದು ಹೇಗೆ. ಮೂಲಗಳ ಸ್ವಭಾವದಲ್ಲಿ 3 ಬರುತ್ತೆ, ಅದೆಲ್ಲದ್ರ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ನನ್ನ VGT ಅಕಾಡೆಮಿ ಚಾನಲ್ ಅಪ್ಲೋಡ್ ಆಗಿದೆ, ಹೋಗಿ ನೋಡಿ. ಇದ್ರ ಕ್ವಶನ್ ಈ ಚಾಪ್ಟರ್ ಬೇಸ್ ಮೇಲೆ ಕ್ವಶನ್ ತಗೊಳ್ಳೋಣ. ಈ ಚಾಪ್ಟರ್ ನ ಬೇಸ್ ಮೇಲೆ ಕ್ವಶನ್ ನ ತಗೊಂಡು ಸಿಂಪ್ಲಿಫೈ ಈಗ ಮಾಡೋಣ, ಸೊಲ್ಯೂಷನ್ಸ್ ಅನ್ನ ಈಗ ಮಾಡೋಣ. ಬಟ್ ಈ ಚಾಪ್ಟರ್ ನ ಎಕ್ಸ್ಪ್ಲನೇಷನ್ ನೆನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡ್ಕೊಂಡ್ರೆ ಫುಲ್ ರಿವಿಷನ್ ಆಗುತ್ತೆ ನಿಮಗೆ, ಸಾಕು. ಓಕೆ, ಸೊ ಹಾಗಾದ್ರೆ ನಾವು ಈಗ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಓಕೆ, ಈಗ ನಾವು ಮಾತಾಡೋದು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಎಕ್ಸಾಮ್. ನಾಳೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಗಳನ್ನ ನಾವು ಮಾತಾಡೋಣ. ಸೊ ನೋಡಿ, ಈಗ ತಾನೇ ಕಲ್ತು ಅಲ್ವಾ. ಸೊ ಈಗ ತಾನೇ ಕಲ್ತಿದ್ದ ಒಂದು ಕ್ವಶನ್ ಅಥವಾ ಈಗ ತಾನೇ ಕಲ್ತಿದ್ದ ಒಂದು ಟಾಪಿಕ್ ಯಾವುದು ಅಂತಂದ್ರೆ ಪೇರ್ ಆಫ್ ಇಕ್ವೇಶನ್ ಚಾಪ್ಟರ್ ಅಲ್ಲಿ, ರೇಖಾತ್ಮಕ ಸಮೀಕರಣ ಚಾಪ್ಟರ್ ಅಲ್ಲಿ ನಾವು ಕಲ್ತಿದ್ದು ಯಾವುದು, ವರ್ಜಿಸುವ ವಿಧಾನದಿಂದ, ಎಲಿಮಿನೇಷನ್ ಮೆಥಡ್ ಇಂದ ನಾವು ಪೇರ್ ಆಫ್ ಇಕ್ವೇಶನ್ ನಲ್ಲಿ ಎಕ್ಸ್ ಮತ್ತೆ ವೈ ಬೆಲೆಯನ್ನ ಕಂಡುಹಿಡಿಯುವಂತದ್ದು ಈಗ ತಾನೇ ಕಲ್ತು ಅಲ್ವಾ. ಹಾಗಾದ್ರೆ ಒಂದು ಕ್ವಶನ್ ಕೊಡ್ತಿದ್ದೀನಿ, ಸಾಲ್ವ್ ಮಾಡಿ ರಿವಿಷನ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಎಷ್ಟು ಇಂಪಾರ್ಟೆಂಟ್ ಇದು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ನಲ್ಲಿ ಬಂದಿದೆ. ಹಾಗಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಮೆಥಡ್ ಅನ್ನು. ಸೊ ಇದನ್ನು ಈಗ ತಾನೇ ಮಾತಾಡಿದೀವಿ. ಇದು ಕೂಡ ಆಗಿದೆ, ನನ್ನ ಮೊದಲನೇ ಸೆಷನ್ ಅಲ್ಲಿ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 ಮಾರ್ಕ್. ಪ್ರೂವ್ ದಟ್ 3 + √5 ಇಸ್ ಆನ್ ಇರ್ರಾಷನಲ್ ನಂಬರ್. 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ತುಂಬಾ ತುಂಬಾ ಇಂಪಾರ್ಟೆಂಟ್, ಒಂದ್ಸಲ ಬರ್ದು ಪ್ರಾಕ್ಟೀಸ್ ಮಾಡಿ. ನೋಡಿ, ಪಾಲಿನಾಮಿಯಲ್ ಮೇಲೆ. ಸೊ ಪಾಲಿನಾಮಿಯಲ್ ಅಂತಂದ್ರೆ ಬಹುಪದೋಕ್ತಿಯ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಕೊಟ್ಟಿರುವಂತ ಒಂದು ಕ್ವಶನ್ ಇದು. ಈಗ ಇದನ್ನ ಮಾಡೋಣ. ಏನ್ ಹೇಳಿದ್ದಾರೆ ಕ್ವಶನ್, ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ p of x equals x² - 5x + k is 1 more than the other zero. Find the value of k. p of x equals x² - 5x + k ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು, ಝೀರೋಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ, ಶೂನ್ಯತೆ ಅಂತ ಕನ್ನಡದಲ್ಲಿ, ಅದರ ಮತ್ತೊಂದರ ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಹಾಗಾದ್ರೆ k ಬೆಲೆಯನ್ನ ಕಂಡುಹಿಡಿಯಿರಿ. ಏನ್ ಮಾಡೋದು, ಸಿಂಪಲ್ ನೋಡಿ, x² - 5x + k ಇದು ಮೊದಲನೇದಾಗ ಬರ್ಕೋಬೇಕು. ಎರಡನೇದು ಸ್ಟ್ಯಾಂಡರ್ಡ್ ಫಾರ್ಮ್, ax² + bx + c. ನೆಕ್ಸ್ಟ್ a ಬೆಲೆಯನ್ನು ಬರ್ಕೊಳ್ಳೋದು. a ಬೆಲೆ ಅಂದ್ರೆ x² ಪಕ್ಕದಲ್ಲಿರುವ ಕೋಎಫಿಷಿಯಂಟ್ 1, b ಬೆಲೆ ಅಂತಂದ್ರೆ x ನ ಪಕ್ಕದಲ್ಲಿರುವ ನಂಬರ್ -5, c ಬೆಲೆ ಅಂತಂದ್ರೆ ಕಾನ್ಸ್ಟೆಂಟ್.
ಕಷ್ಟನಾ? ಇಲ್ಲ. ನೆಕ್ಸ್ಟ್ ಏನ್ ಮಾಡಿ ನೋಡಿ, ಯಾವ್ದಾದ್ರು ಒಂದು ಈಕ್ವೇಶನ್ ನ ಕೊಟ್ಟಾಗ, ಯಾವ್ದಾದ್ರು ಒಂದು ಪಾಲಿನಾಮಿಯಲ್ ಅನ್ನ ಕೊಟ್ಟಾಗ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು, ಅಂದ್ರೆ ಯಾವ ಮೆಥಡ್? ಅಪವರ್ತನ ವಿಧಾನದಿಂದ ಕಂಡಿಡ್ಕೊಂಡು ನಾವು ಝೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಲ್ವಾ, ಶೂನ್ಯತೆಯನ್ನ ಕಂಡಿಡಿತೀವಲ್ಲ, ಅದನ್ನೇ ನಾವು ಏನಂತ ಕರಿತಾ ಇದ್ದೋ, ಒಂದು ಆಲ್ಫಾ, ಒಂದು ಬೀಟಾ. ಈಗ ಇದಕ್ಕೆ ಬರ್ತಾ ಇದ್ದಿದ್ದು 3 ಮತ್ತೆ 2, 3 ಮತ್ತೆ 2 ಬರ್ತಾ ಇತ್ತು. ಸೊ ಹಾಗಾದ್ರೆ 3 ಮತ್ತೆ 2 ಬರ್ತಾ ಇದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಆ 3 ಮತ್ತೆ 2 ನಾವು ಏನಂತ ಕರಿತಾ ಇದ್ದೋ, ಆ ಎಕ್ಸ್ ಬೆಲೆಯನ್ನ ಬಂದಿದೆಯಲ್ಲ, ಅದನ್ನೇ ನಾವ್ ಏನಂತ ಕರಿತಾ ಇದ್ದೋ, ಒಂದು ಆಲ್ಫಾ, ಒಂದು ಬೀಟಾ. ಅದೇ ಅದರ ಝೀರೋಸ್, ಅದೇ ಅದರ ಶೂನ್ಯತೆ. ಹಾಗಾದ್ರೆ ಇಲ್ಲಿ ಅವ್ರೇನ್ ಹೇಳಿದ್ದಾರೆ, ನಾನೇನು ಮಾಡಿಲ್ಲ, ಈಕ್ವೇಶನ್ ಬರ್ಕೊಂಡಿದೀನಿ, ಎ ಬಿ ಸಿ ವ್ಯಾಲ್ಯೂ ಬರೆದಿಟ್ಕೊಂಡಿದೀನಿ. ಈಗ ಇಲ್ಲಿ ಅವ್ರು ಏನ್ ಹೇಳಿದರೆ ಪಾಯಿಂಟ್ ಅಂದ್ರೆ, ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ ಒನ್ ಮೋರ್ ದೆನ್ ದ ಅದರ್ ಝೀರೋ. ಈ ಒಂದು ಶೂನ್ಯತೆಯು ಮತ್ತೊಂದು ಶೂನ್ಯಕ್ಕಿಂತ ಒಂದು ಹೆಚ್ಚಾಗಿದೆ. ಹಾಗಾದ್ರೆ ಒಂದು ಯಾವುದೇ ಬಹುಪದೋಕ್ತಿಯ ಯಾವುದೇ ಪಾಲಿನಾಮಿಯಲ್ನ ಎರಡು ಝೀರೋಸ್ ಯಾವ್ದು? ಒಂದು ಆಲ್ಫಾ, ಇನ್ನೊಂದು ಬೀಟಾ. ಅವ್ರೇನ್ ಹೇಳಿದ್ದಾರೆ, ಒಂದು ಝೀರೋಸ್ ಅದೇ ಅಂತೆ, ಆದ್ರೆ ಮತ್ತೊಂದು ಝೀರೋಸ್ ಎಷ್ಟಿರುತ್ತೆ ಅಂದ್ರೆ, ಮೊದಲನೇ ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಹಾಗಾದ್ರೆ ಇಲ್ಲಿ ನೀವು ಆಲ್ಫಾ ಒಂದು ಝೀರೋ, ಬೀಟಾ ಇನ್ನೊಂದು ಝೀರೋ ಅಂತ ಬರ್ಕೊಳಂಗಿಲ್ಲ. ಒಂದು ಆಲ್ಫಾನೇ. ಇನ್ನೊಂದು ಝೀರೋ ಎಷ್ಟಿದೆ? ಮೊದಲನೇದಕ್ಕಿಂತ ಒಂದು ಹೆಚ್ಚಿದೆ. ಮೊದಲನೇದು ಯಾವುದು? ಆಲ್ಫಾ. ಹಾಗಾದ್ರೆ ಆಲ್ಫಾ ಪ್ಲಸ್ 1. ಹಾಗಾದ್ರೆ ಎರಡು ಝೀರೋಸ್ ಬಂತು ನಮ್ಗೆ. ಎರಡು ಝೀರೋಸ್ ಯಾವ್ದು ಅಂದ್ರೆ, ಒಂದು ಆಲ್ಫಾ, ಒಂದು ಆಲ್ಫಾ ಪ್ಲಸ್ 1. ಈಗೇನ್ ಮಾಡಿ, ನಮಗೆ ಕೆ ಬೆಲೆ ಬೇಕಾಗಿರೋದ್ರಿಂದ ನಮಗೆ ಒಂದು ಫಾರ್ಮುಲಾ ಗೊತ್ತು. ಈ ಬಹುಪದೋಕ್ತಿ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ಝೀರೋಸ್ ಕಂಡಿಡ್ದಾದ್ಮೇಲೆ ವೆರಿಫೈ ಮಾಡೋದಕ್ಕೆ ಎರಡು ಸೂತ್ರ ಇರ್ತಿತ್ತು, ನೆನಪಿದೆಯಾ? ಏನ್ ಸೂತ್ರ? ಸಮ್ ಮಾಡೋದು, ಪ್ರಾಡಕ್ಟ್ ಮಾಡೋದು. ಜ್ಞಾಪಕದಲ್ಲಿ ಇದೆಯಾ? ಅಂದ್ರೆ ಮೊತ್ತ ಕಂಡುಹಿಡಿಯುವುದು ಮತ್ತು ಗುಣಲಬ್ಧ ಕಂಡುಹಿಡಿಯುವಂಥದ್ದು. ಜ್ಞಾಪಕದಲ್ಲಿ ಇದೆಯಾ? ಹೌದು. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ, ಈ ಗುಣಲಬ್ಧವನ್ನ ಕಂಡುಹಿಡಿಯುವಂತಹ ಒಂದು ಸೂತ್ರ ಇದೆಯಲ್ಲ, ಸೊ ಗುಣಲಬ್ಧವನ್ನ ಕಂಡುಹಿಡಿಯೋ ಸೂತ್ರ ಆಲ್ಫಾ ಇಂಟು ಬೀಟಾ ಈಕ್ವಲ್ C/A ಇದೆಯಲ್ಲ, ಇದನ್ನ ಇಲ್ಲಿಗೆ ಹಾಕೊಳ್ಳೋಣ. ಓಕೆನಾ? ಇದನ್ನ, ಈ ಬೆಲೆಗಳನ್ನ ಇಲ್ಲಿಗೆ ಹಾಕೊಳ್ಳೋಣ. ಸರಿ, ಆಲ್ಫಾ ಅಂದ್ರೆ ಏನು? ಆಲ್ಫಾ ಅಂದ್ರೆ ಆಲ್ಫಾನೇ, ಇಂಟು ಬೀಟಾ ಅಂದ್ರೆ ಏನು? ಬೀಟಾ ಅಂದ್ರೆ ಆಲ್ಫಾ ಪ್ಲಸ್ 1 ಈಕ್ವಲ್ಸ್ ಟು ಸಿ ಅಂದ್ರೆ ಏನು? ಸಿ ಅಂದ್ರೆ ಕೆ ಡಿವೈಡೆಡ್ ಬೈ ಎ ಅಂದ್ರೆ ಏನು? ಎ ಅಂತಂದ್ರೆ 1. ಸರಿನಾ? ಇದನ್ನ ಹಿಂಗೆ ಇಟ್ಕೊಳ್ಳಿ. ಇದನ್ನೇನು ಮಾಡೋಕ್ಕಾಗಲ್ಲ, ಹಿಂಗೆ ಇಟ್ಕೊಳ್ಳಿ. ಇದು ಮೊದಲನೇದು ಗುಣಲಬ್ಧ ತಗೊಂಡಾಗ. ಇಲ್ಲಿ ನಮಗೆ ಯಾವುದೇ ಬೆಲೆಗಳು ಬಂದಿಲ್ದಿರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ಇದು ಪ್ರಾಡಕ್ಟ್ ಬರ್ಕೊಂಡ್ಬಿಡ್ತೀನಿ ಇನ್ನೊಂದ್ಸಲ, ಹಿಂದೆ ಪೇಜಿಗೆ ಹೋಗೋದು ಬೇಡ ನಾವು. ಆಲ್ಫಾ ಬೀಟಾ ಈಕ್ವಲ್ C/A. ಆಲ್ಫಾ ಅಂದ್ರೆ ಆಲ್ಫಾನೇ, ಬೀಟಾ ಅಂದ್ರೆ ಆಲ್ಫಾ ಪ್ಲಸ್ 1 ಈಕ್ವಲ್ ಸಿ ಅಂತಂದ್ರೆ ಕೆ 1. ಸರಿ, ಇದರಿಂದ ನಮ್ಗೆ ಕೆ ಬೆಲೆ ಬರ್ಲಿಲ್ಲ. ಈಗೇನ್ ಮಾಡಿ, ಮೊತ್ತದ ಸೂತ್ರ ಇದೆಯಲ್ಲ, ಅಂದ್ರೆ ಸಮ್ದು ಸೂತ್ರ ಇದೆಯಲ್ಲ, ಅದನ್ನ ಬರ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ B/A. ಸರಿ, ಆಲ್ಫಾ ಅಂದ್ರೆ ಆಲ್ಫಾನೇ ಪ್ಲಸ್, ಬೀಟಾ ಅಂದ್ರೆ ಆಲ್ಫಾ ಪ್ಲಸ್ 1 ಈಕ್ವಲ್ಸ್, ಮೈನಸ್ ಇದೆ, ಮೈನಸ್ ಬರ್ಕೊಂಬೇಡಿ. ಈಗ ಬಿ ಬೆಲೆ ತಗೊಳ್ಳಿ. ಇಲ್ಲಿ ಬಿ ಬೆಲೆ ಎಷ್ಟು? -5. ಹಾಗಾದ್ರೆ ಬಿ ಬೆಲೆ ಬ್ರಾಕೆಟ್ ಅಲ್ಲಿ -5 ಡಿವೈಡೆಡ್ ಬೈ ಎ ಬೆಲೆ ಎಷ್ಟು? ಎ ಬೆಲೆ 1. ಸಿಂಪ್ಲಿಫೈ ಮಾಡಿ. ಆಲ್ಫಾ ಪ್ಲಸ್ ಆಲ್ಫಾ 2 ಆಲ್ಫಾ ಪ್ಲಸ್ 1 ಈಕ್ವಲ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾದ್ರೆ 5/1. ಇಲ್ಲಿ ಏನಿಲ್ಲ ಅಂದ್ರೆ ಒಂದಿರುತ್ತೆ, ಓರೇ ಗುಣಾಕಾರ ಮಾಡಿ. ಓರೇ ಗುಣಾಕಾರ ಮಾಡಿದ್ರೆ ಇದನ್ನ ಇದಕ್ಕೆ 1ರಿಂದ ಗುಣಿಸಿದ್ರೆ ಅದೇ ಬರುತ್ತೆ, 2 ಆಲ್ಫಾ ಪ್ಲಸ್ 1 ಬರುತ್ತೆ. 5ನ್ನ 1 ಗುಣಿಸಿದ್ರೆ 5 ಬರುತ್ತೆ. ಈ 1 ಆಚೆ ಕಳಿಸಿ. 2 ಆಲ್ಫಾ ಇಸ್ ಈಕ್ವಲ್ಸ್ ಟು 5 ಮೈನಸ್ 1. ಹಾಗಾದ್ರೆ 2 ಆಲ್ಫಾ ಇಸ್ ಈಕ್ವಲ್ಸ್ ಟು 4. ಹಾಗಾದ್ರೆ ಆಲ್ಫಾ ಇಸ್ ಈಕ್ವಲ್ಸ್ ಟು 4/2. 2 ಅಂದ್ರೆ 2 ಇಡ್ಲಿ. ಹಾಗಾದ್ರೆ ಆಲ್ಫಾ ಬೆಲೆ ಬಂತು ನಮ್ಗೆ ಎಷ್ಟು? ಆಲ್ಫಾ ಬೆಲೆ 2. ಇದು ಯಾಕೆ ಕಂಡಿಡ್ಕೊಂಡು ಅಂದ್ರೆ, ನಾವು ಪ್ರಾಡಕ್ಟ್ ನ ಹಾಕಿದಾಗ ಕೆ ಬೆಲೆ ಬರ್ಲಿಲ್ಲ ನಮ್ಗೆ. ಹಾಗಾಗಿ ಸಮ್ಮನ್ ಇಟ್ಕೊಂಡು ಆಲ್ಫಾ ಬೆಲೆ ಕಂಡಿಡ್ಕೊಂಡು, ಈಗ ಆ ಆಲ್ಫಾ ಬೆಲೆಯನ್ನ ಇಲ್ಲಿ ಹಾಕಿ ನೋಡಿ. ಇಲ್ಲಿ ಆಲ್ಫಾ ಇದೆಯಲ್ವಾ, ಈ ಆಲ್ಫಾ ಬೆಲೆನ ಇಲ್ಲಿ ಹಾಕಿದ್ರೆ ನಿಮಗೆ ಏನ್ ಬೆಲೆ ಸಿಗುತ್ತೆ? ಕೆ ಬೆಲೆ ಸಿಗುತ್ತೆ. ಹಾಗಾದ್ರೆ ಆಲ್ಫಾ ಎಷ್ಟಪ್ಪ? ಆಲ್ಫಾ 2. ಆಲ್ಫಾ ಅಂದ್ರೆ 2.
ಪ್ಲಸ್ 1 ಈಕ್ವಲ್ಸ್ ಟು ಕೆ ಬೈ 1 ಹಾಗೆ ಇಟ್ಕೊಳ್ಳಿ. ಸೊ 2 ಇಂಟು ಇಲ್ಲಿ 3 ಈಕ್ವಲ್ಸ್ ಕೆ ಬೈ 1. ಏನಿಲ್ಲ ಅಂದ್ರೆ ಎಷ್ಟಿರುತ್ತೆ 1. 3 6 ಈಕ್ವಲ್ಸ್ ಟು ಕೆ ಬೈ 1. ಏನಿಲ್ಲ ಅಂದ್ರೆ 1 ಇರುತ್ತೆ. ಹಾಗಾದ್ರೆ ಒರೆ ಗುಣಾಕಾರ ಮಾಡಿದ್ರೆ ಕೆ ಬೆಲೆ ಬಂತು. ಕೆ ಬೆಲೆ ಎಷ್ಟು 6. ನೋಡಿ, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಕೇಳಿದಂತ ಒಂದು ಕ್ವಶನ್. ಹಾಗಾದ್ರೆ ಕೆ ಬೆಲೆ ಎಷ್ಟು 6. ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಈ ರೀತಿಯಾಗಿ ಫೈಂಡ್ ಔಟ್ ಮಾಡಿ ನೀವು ಆರಾಮಾಗಿ 2 ಮಾರ್ಕ್ಸ್ ಅನ್ನ ತಗೋಬಹುದು, 2 ಮಾರ್ಕ್ಸ್ ಅನ್ನು ತಗೋಬಹುದು. ಈ ಪ್ರಶ್ನೆಯಲ್ಲಿ ಕೆಲವೊಮ್ಮೆ, ಈ ತರ ಪ್ರಶ್ನೆಯಲ್ಲಿ ಕೆಲವೊಮ್ಮೆ ಬರೀ ಪ್ರಾಡಕ್ಟ್ ತಗೊಂಡ್ರೆ ಬಂದ್ಬಿಡುತ್ತೆ ವ್ಯಾಲ್ಯೂ. ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ಪ್ರಾಡಕ್ಟ್ ತಗೊಂಡ್ರೆ ಬಂದ್ಬಿಡುತ್ತೆ, ಒರೆ ಗುಣಾಕಾರ ಮಾಡಿದಾಗ ಬರುತ್ತೆ. ಆದ್ರೆ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ನಾವು ಪ್ರಾಡಕ್ಟ್ ಅನ್ನು ತಗೊಂಡಾಗ, ಗುಣಲಬ್ಧವನ್ನು ತಗೊಂಡಾಗ ಕೆ ಬೆಲೆ ಅಥವಾ ಅವ್ರು ಕೇಳಿರುವ ಬೆಲೆ ಬರಲ್ಲ. ಆಗ ನಾವು ಇನ್ನೊಂದು ಸೂತ್ರ ಇದೆಯಲ್ಲ, ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ ಬಿ ಬೈ ಎ, ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು, ಈ ರಿಲೇಶನ್ಶಿಪ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಆಲ್ಫಾ ಬೆಲೆಯನ್ನ ಕಂಡಿಡ್ಕೊಂಡು ತದನಂತರ ಇಲ್ಲಿಗೆ ಬಂದು ಈ ಜಾಗದಲ್ಲಿ ಆಲ್ಫಾ ವ್ಯಾಲ್ಯೂನ ಹಾಕಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗುತ್ತೆ. ನಾವು ಈಗ ಅದನ್ನೇ ಮಾಡಿದ್ದು. ಈಕ್ವೇಶನ್ ಕೊಟ್ಟಿದ್ರು ಅಥವಾ ಪಾಲಿನಾಮಿಯಲ್ ಕೊಟ್ಟಿದ್ರು, ಎ ಬಿ ಸಿ ಇಟ್ಕೊಂಡೆ, ಒಂದು ಆಲ್ಫಾ ಇನ್ನೊಂದು ಆಲ್ಫಾ ಪ್ಲಸ್ 1 ಅಂತ ಬರ್ಕೊಂಡೆ. ಯಾಕಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋ ಹಾಗೆ. ನಾನೇನ್ ಮಾಡಿದೆ, ಆಲ್ಫಾ ಇಂಟು ಬೀಟಾ ಹಾಕೊಂಡೆ, ಸಿ ಬೈ ಎ ಬರ್ಕೊಂಡೆ. ಏನು ಮಾಡಕ್ ಆಗ್ಲಿಲ್ಲ, ನಾನು ಹಂಗೆ ಇಟ್ಕೊಂಡೆ. ಆಲ್ಫಾ ಪ್ಲಸ್ ಬೀಟಾ ತಗೊಂಡೆ, ವ್ಯಾಲ್ಯೂಸ್ ಹಾಕ್ತೆ, ಸಿಂಪ್ಲಿಫೈ ಮಾಡಿದೆ, ಆಲ್ಫಾ ಬೆಲೆ ಸಿಕ್ತು. ಆಲ್ಫಾ ಬೆಲೆಯನ್ನು ಇಲ್ಲಿಗೆ ಹಾಕ್ತೆ, ಇಲ್ಲಿಗೆ ಹಾಕಿ ಸಿಂಪ್ಲಿಫೈ ಮಾಡಿದಾಗ ಕೆ ಬೆಲೆ ಸಿಕ್ತು. ಇದೇ ಅದರ ಆನ್ಸರ್. 2 ಮಾರ್ಕ್ಸ್ ಇಂಪಾರ್ಟೆಂಟ್. ಈ ತರ ಒಂದು ಕ್ವಶನ್ ನಾಳೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನನ್ನ ಹಳೆ ವಿಡಿಯೋಗಳನ್ನು ನೋಡಿ, ನನ್ನ ಚಾನಲ್ನಲ್ಲಿ ಹಳೆ ವಿಡಿಯೋದಲ್ಲೂ ಕೂಡ ಲೈವ್ ಸೆಷನ್ ಮಾಡಿದ್ದೀನಿ. ಆ ಲೈವ್ ಸೆಷನ್ ಅಲ್ಲೂ ಕೂಡ ನಿಮಗೆ ಮೊದಲನೇ ಚಾಪ್ಟರ್ ಇಂದ ಎಲ್ಲವನ್ನೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕೂಡ ಹೇಳಿದ್ದೀನಿ ನಾನು. ಹಾಗಾಗಿ ಅದು ಎಲ್ಲವನ್ನ ಕೂಡ ನೋಡ್ಕೊಳ್ಳಿ, ಪ್ರತಿಯೊಂದು ನೋಡ್ಕೊಳ್ಳಿ. ಸೊ ಇದೊಂದು ವಿಡಿಯೋ ಮಾತ್ರ ಅಲ್ಲ, ಸೊ ನೆನ್ನೆನೂ ಲೈವ್ ಆಗಿದೆ, ಮೊನ್ನೆನೂ ಲೈವ್ ಆಗಿದೆ, ಅದನ್ನೆಲ್ಲವನ್ನು ಕೂಡ ನೋಡಿ. ಸೊ ನಿಮಗೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ಸೊ ಇವತ್ತಿನ ಸಂಜೆ ನೈಟ್ 10 ಗಂಟೆಗೆ, ಇವತ್ತು ಸಂಜೆ ನೈಟ್ 10 ಗಂಟೆಗೆ ನಿಮಗೆ, ಓಕೆ, ರಾತ್ರಿ 10 ಗಂಟೆಗೆ, ಅಥವಾ ಮೇ ಬಿ ಅದು ಟೈಮಿಂಗ್ ಚೇಂಜ್ ಆಗಬಹುದು. 8 ಗಂಟೆಗೂ ಸ್ಟಾರ್ಟ್ ಮಾಡಬಹುದು ನಾನು, ಅಥವಾ 9 ಗಂಟೆಗೆ ಸ್ಟಾರ್ಟ್ ಮಾಡಬಹುದು. ಈ ಒಂದು ಲೈವ್ ಸೆಷನ್ ನಲ್ಲಿ ಮಾಡುವ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಆ ಒಂದು ಲೈವ್ ವಿಡಿಯೋದಲ್ಲಿ ಹೇಳ್ತೀನಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಆ ಒಂದು ಏನ್ ಲೈವ್ ಮಾಡುವ ಆ ಸೆಷನ್ ನಲ್ಲಿ ನಾನು ಹೇಳುವ ಕಾನ್ಸೆಪ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಆ ಕಾನ್ಸೆಪ್ಟ್ಸ್ಗಳು ನಾಳೆ ಎಕ್ಸಾಮ್ಗೆ ಬರುತ್ತೆ. ನಾನು ಕ್ವಶನ್ಸ್ ಅಂತ ಹೇಳ್ತಾ ಇಲ್ಲ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದ್ರ ಬೇಸ್ ಮೇಲೆ ನಿಮಗೆ ಒಂದು ಕ್ವಶನ್ಸ್ ನಾಳೆ ಇರುತ್ತೆ. ಈಗ ಇದೊಂದು ಹೇಳಿದೀನಲ್ವಾ, ಇದು ನಾಳೆ ಬರಬಹುದು. ಹಾಗಾಗಿ ಸರಿನಾ? ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಅಲ್ಲಿ ಬಂದಿರುವಂತಹ ಒಂದು ಕ್ವಶನ್, ಇಂಪಾರ್ಟೆಂಟ್ ಆಗಿರುವ ಥಿಯರಮ್ಗಳು. ಸೊ ಸರ್ಕಲ್ ಚಾಪ್ಟರ್ ನ ಥಿಯರಮ್ ಇದು. ಸರ್ಕಲ್ ಚಾಪ್ಟರ್ ನ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ, ಪ್ರೂವ್ ದಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತೆ ಅಂತ ಸಾಧಿಸಿ. ವೆರಿ 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 ಇಂಪಾರ್ಟೆಂಟ್ ಇದು, ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ತೇಲ್ ಸೀರಮ್ ಅನ್ನು ಕಲ್ತ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಇದರ ಜೊತೆಗೆ ಎ ಕ್ರೈಟೀರಿಯಾ ಥಿಯರಮ್ ಅನ್ನು ಕೂಡ ಕಲ್ತ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್. ಸರಿನಾ? ಯಾರಿಗಾದ್ರೂ ಯಾವುದೇ ಡೌಟ್ಸ್ ಗಳಿತ್ತು ಅಂತಂದ್ರೆ, ಯಾವ್ದಾದ್ರು ಕಾನ್ಸೆಪ್ಟ್ ಬೇಕು ಅಂತಂದ್ರೆ ನೀವು ಕೇಳಬಹುದು, ಅದರಲ್ಲೂ ಕೂಡ ನಾನು ಮಾಡ್ಕೊಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಥಿಯರಮ್, ತೇಲ್ ಥಿಯರಮ್, ಎ ಕ್ರೈಟೀರಿಯಾ ಥಿಯರಮ್ ಅನ್ನು ಕೂಡ ಕಲ್ತ್ಕೊಳ್ಳಿ. ಯಾವುದನ್ನ ಬೇಕಾದ್ರೂ ಕೇಳಬಹುದು. ಸೊ SSS ನು SES ನು ಕೇಳಬಹುದು. ನೋಡಿ, ಸೊ ಈಗ ತಾನೇ ಕಲ್ತು ಅಲ್ವಾ ನಾವು? ಏನ್ ಕಲ್ತು? ಒಂದು ಪೇರ್ ಆಫ್ ಇಕ್ವೇಶನ್ ನ ಕೊಡ್ತಾರೆ, ಆ ಪೇರ್ ಆಫ್ ಇಕ್ವೇಶನ್ ನ ನಾವು ಗ್ರಾಫಿಕಲ್ ಮೆಥಡ್ ಅಲ್ಲಿ ಕಂಡುಹಿಡಿಬೇಕು, ಸೊಲ್ಯೂಷನ್ಸ್ ಅನ್ನ ಕಂಡುಹಿಡಿಬೇಕು. ನೋಡಿ, ಅದೇ ತರ ಒಂದು ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಬಂದಿದೆ, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾನೆ. ಸರಿನಾ?
5 ಮಾರ್ಕ್ಗೂ ಕೇಳಬಹುದು, 3 ಮಾರ್ಕ್ಗೂ ಕೇಳಬಹುದು. ಸೊ ಕಲ್ತ್ಕೊಳ್ಳಿ, ಗ್ರಾಫ್ ಅನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಈಗಾಗಲೇ ಕ್ವಾಡ್ರಾಟಿಕ್ ಇಕ್ವೇಶನ್ ಬಗ್ಗೆ ನಾನು ಮಾತಾಡಿದ್ದೀನಿ. ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ನೋಡಬಹುದು. ಆ ವರ್ಗ ಸಮೀಕರಣ ಚಾಪ್ಟರ್ನ ಬೇಸ್ ಮೇಲೆ, ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಬೇಸ್ ಮೇಲೆ ನಿಮಗೆ ಒಂದು ಕ್ವಶನ್ ಬರಬಹುದಾದಂತಹ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಕ್ವಶನ್ ಅಂತಂದ್ರೆ ಇದು ಒಂದು. ಏನದು? ಒಂದು ಈಕ್ವೇಶನ್ ಕೊಡ್ತಾನೆ, ಒಂದು ಸಮೀಕರಣ ಕೊಡ್ತಾನೆ, 9x² - 3ax + 1 = 0 ಅಂತ ಕೊಟ್ಬಿಟ್ಟು ಈ ಸಮೀಕರಣದ ವ್ಯಾಲ್ಯೂ ಅಂದ್ರೆ ಈ ಸಮೀಕರಣದ ವ್ಯಾಲ್ಯೂ ರೂಟ್ಸ್ ಅಂದ್ರೆ ವ್ಯಾಲ್ಯೂ ಅಂತ ಹೇಳಕ್ ಹೋಗಲ್ಲ, ರೂಟ್ಸ್ ವಿಚ್ ಆರ್ ಈಕ್ವಲ್ ಆಗಿದ್ರೆ, ಈಕ್ವಲ್ ರೂಟ್ಸ್ ಅಂತ ಇದ್ರೆ, ಸಾರಿ ಇದು ಬೇರು ಅಲ್ಲ, ಸಮಾನ ಮೂಲಗಳನ್ನ ಹೊಂದಿದ್ರೆ, ಸೊ ಈಕ್ವಲ್ ರೂಟ್ಸ್ ಇದ್ರೆ, ಸಮಾನವಾದ ಮೂಲಗಳನ್ನ ಹೊಂದಿದ್ರೆ ಅದರಲ್ಲಿ ಎ ಬೆಲೆಯನ್ನ ಕಂಡುಹಿಡಿಯಿರಿ, ಅದರಲ್ಲಿ ಕೆ ಬೆಲೆಯನ್ನ ಕಂಡುಹಿಡಿಯಿರಿ, ಅದರಲ್ಲಿ ಪಿ ಬೆಲೆಯನ್ನ ಕಂಡುಹಿಡಿಯಿರಿ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ತರ ಈಕ್ವೇಶನ್ ನ ಕೊಟ್ಟು ಈಕ್ವಲ್ ರೂಟ್ಸ್ ಅಂತ ಕೇಳಿ, ಮೂಲಗಳು ಸಮವಾಗಿದೆ ಅಂತ ಕೇಳಿ, ಸೊ ಎ ಬೆಲೆ ಅಥವಾ ಕೆ ಬೆಲೆಯನ್ನ ಕೇಳಿದ್ರೆ ಹೆಂಗೆ ಕಂಡುಹಿಡಿಯುವಂಥದ್ದು? ಸಿಂಪಲ್ ನೋಡಿ, ಏನ್ ಮಾಡೋಣ ಗೊತ್ತಾ? ಮೊದಲನೇದಾಗಿ ನಾವು ax² + bx + c = 0 ಅಂತ ಬರ್ಕೊಂಡು ಇದರಲ್ಲಿ ಎ ಬೆಲೆ ಬರ್ಕೊಳ್ಳೋಣ 9, ಬಿ ಬೆಲೆ ಬರ್ಕೊಳ್ಳೋಣ x ಪಕ್ಕದಲ್ಲಿರೋದು -3a, ಸಿ ಬೆಲೆ ಬರ್ಕೊಳ್ಳೋಣ 1. ಯಾವ ಕ್ವಶನ್ ನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ನಲ್ಲಿ ವರ್ಗ ಸಮೀಕರಣದಲ್ಲಿ ನಿಮಗೆ ಈಕ್ವೇಶನ್ ನ ಕೊಟ್ಟು ಮೌಲ್ಯಗಳು ಸಮವಾಗಿದೆ ಅಂತ ಕೊಟ್ರೆ, ಮೂಲಗಳು ಸಮವಾಗಿದೆ ಅಂತ ಕೊಟ್ರೆ, ಈಕ್ವಲ್ ರೂಟ್ಸ್ ಅಂತ ಕೊಟ್ರೆ ಫಾರ್ಮುಲಾ ಬಂದು ಹೇಳ್ತೀನಿ, ಬರ್ಕೊಳ್ಳಿ. b² - 4ac = 0 ಆಗತ್ತೆ. ಸರಿನಾ? ಏನು ಸೂತ್ರ? b² - 4ac = 0. ಇದರಲ್ಲಿ ನಿಮಗೆ ಡಿಸ್ಕ್ರಿಮಿನೇಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು, ಆಯ್ತಾ? ಸೊ ಇದರಲ್ಲಿ ನಿಮಗೆ ನೇಚರ್ ಆಫ್ ದ ರೂಟ್ಸ್ ಕೇಳಬಹುದು, ಅಂದ್ರೆ ಮೂಲಗಳ ಸ್ವಭಾವವನ್ನ ಕೇಳಬಹುದು. ಆಗ ನಿಮಗೆ ಸೂತ್ರ ಇರುವಂತದ್ದು d = ಈಕ್ವಲ್ ರೂಟ್ಸ್ ಅಂತ ಕೇಳಿ, ಎ ಬೆಲೆ ಬಿ ಬೆಲೆ ಸಿ ಕೇಳಿದ್ರೆ b² - 4ac = 0. ಅಕಸ್ಮಾತ್ ನಾನು ಹೇಳಿದ್ದ ಈ ಕಾನ್ಸೆಪ್ಟ್ಸ್ ಕೇಳಿದ್ರೆ, ಕ್ವಶನ್ ಅನ್ನ ಕೇಳಿದ್ರೆ, ಆಗ ನಿಮಗೆ ಫಾರ್ಮುಲಾ ಇರೋದು d = b² - 4ac. ಎರಡು ಒಂದೇನೆ, ಬಟ್ ಇಲ್ಲಿ ಡಿ ಅಂತ ಬರೆಯಲ್ಲ. ಈಗ ಇಲ್ಲಿರೋ ವ್ಯಾಲ್ಯೂನ ಅಪ್ಲೈ ಮಾಡೋಣ. ಸೊ -3a² - 4 × a ಅಂದ್ರೆ 9 × c ಅಂದ್ರೆ 1 = 0. ಈ ಸ್ಕ್ವೇರ್ -3ಕ್ಕೂ ಆಗುತ್ತೆ, ಎಗೂ ಆಗುತ್ತೆ. ಸೊ -3² ಅಂದ್ರೆ 9, ಎಗೆ ಸ್ಕ್ವೇರ್ ಹಾಕಿದ್ರೆ 9a². ಸೊ ಇದನ್ನ ಮಲ್ಟಿಪಲ್ ಮಾಡಿ 36 = 0. ಇದನ್ನ ಸಿಂಪ್ಲಿಫೈ ಮಾಡಿ ಈಗ. ಸೊ 9a² = 36 ಬಂತು, a² = 36/9 ಬಂತು. ಸೊ 94. ಹಾಗಾದ್ರೆ a² ನ ಬೆಲೆ 4 ಬಂತು. a² ನ ಬೆಲೆ 4 ಬಂದ್ರೆ ಎ ಬೆಲೆ 2 ಬರ್ಲೇಬೇಕಲ್ಲ, ಮುಗೀತು. ಇಷ್ಟೇ ನಿಮ್ಮ ಆನ್ಸರ್. a² ನ ಬೆಲೆ ಇಲ್ಲಿ a² 4 ಆದ್ರೆ ಎ ಹೆಂಗ್ ಬಂತು ಅಂದ್ರೆ, ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ತಗೋಬೇಕು. ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತೆ. 4ರ ವರ್ಗಮೂಲ 2, ಹಾಗಾದ್ರೆ ಎ ಬೆಲೆ 2. ಈ ರೀತಿಯಾಗಿ ಮಾಡಬೇಕು. ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್ ಆಫ್ ದ ಕ್ವಶನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇನ್ನು ಮುಂದೆ ಏನ್ ಕ್ವಶನ್ಸ್ಗಳು ಕೊಡ್ತಾ ಇದ್ದೀನಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವ ಕ್ವಶನ್ಸ್ಗಳು ಎಲ್ಲಾ ಚಾಪ್ಟರ್ ಇಂದ. ನಾಳೆಗೆ ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಶ್ನೆಗಳಿದು. ಸೊ ಇದನ್ನ ನಾನು ನನ್ನ ಇವತ್ತಿನ ನೈಟ್ ಸೆಷನ್ ನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನೈಟ್ ಸೆಷನ್ ಅದು 8 ಗಂಟೆ ಆಗ್ಬೋದು, 9 ಗಂಟೆ ಆಗ್ಬೋದು, ಅಥವಾ 10 ಗಂಟೆ ಆಗಿರ್ಬೋದು. ನೋಡಿ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಲೈವ್ ಸೆಷನ್. ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ಸ್ ನಾವೇನ್ ಹೇಳ್ತೀವಿ, ಶೂಟ್ ಕ್ವಶನ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ತುಂಬಾ ಇಂಪಾರ್ಟೆಂಟ್ ಆದ ಕ್ವಶನ್ಸ್ಗಳು ಅಂತ ನಾವು ಹೇಳ್ತೀವಿ. ಅದರ ಬಗ್ಗೆ ಮಾತಾಡೋಣ. ಸೊ ಆ ಕ್ವಶನ್ಸ್ಗಳನ್ನ ಕಲ್ತ್ಕೊಂಡ್ರೆ
ಆ ಕಾನ್ಸೆಪ್ಟ್ಸ್ಗಳನ್ನ ಕಲ್ತ್ಕೊಂಡ್ರೆ ಆ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ನಾಳೆ ಕ್ವಶನ್ ಕೇಳಬಹುದು. ಕೇಳಿದ್ರೆ ಸಾಲ್ವ್ ಮಾಡ್ಕೊಂಡು ಬರೆದು ಮಾರ್ಕ್ಸ್ ತಗೊಳ್ಳಿ. ಓಕೆ, ಸೊ ನಾನು ನನ್ನ ನೆಕ್ಸ್ಟ್ ಲೈವ್ ಸೆಷನ್ನಲ್ಲಿ ಬಂದು ಮೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಸೊ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಐ ವಿಲ್ ಮೀಟ್ ಯು ಇನ್ ದ ಈವ್ನಿಂಗ್ ಸೆಷನ್. ಈವ್ನಿಂಗ್ ಸೆಷನ್ನ ಲೈವ್ ಸೆಷನ್, ಆ್ಯಂಡ್ ದಟ್ ಇಸ್ ದ ಫೈನಲ್ ಟಚ್, final most expected questions for the examination. Okay, thank you. I'll meet in the next class.